ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೆಯರಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಸತ್ಸಂಗದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 19ಕ್ಕೆ ನಾವು ಕಾಲಿಟ್ಟಿದ್ದೀವಿ. 18 ಭಾಗಗಳು ಈಗ ಮುಗಿದಿದ್ದಾವೆ. ನಾವು ಹಿಂದಿನ ಭಾಗದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಎಲ್ಲಿಗೆ ಆ ಒಂದು ವಿಚಾರಗಳನ್ನು ನಿಲ್ಲಿಸಿದ್ವಿ ಅಂತ ನೋಡೋದಾದರೆ, ಆ ದ್ರೌಪದಿಯ ಸ್ವಯಂವರ ಆಗಿಬಿಡುತ್ತೆ. ಆ ಕುಂತಿ ಪಾಂಡವರ ತಾಯಿ ಐವರನ್ನು ಆಕಿ ಧ್ಯಾನದಲ್ಲಿರ್ತಾಳೆ. ಐವರನ್ನು ಸಮಾನವಾಗಿ ಅದೇನೇ ನಿಮಗೆ ದಾನ ಸಿಕ್ಕಿದ್ರೂ 5 ಜನರು ಸಮಾನವಾಗಿ ಹಂಚಿಕೊಡ್ರಿ ಅಂತ ಹೇಳ್ಬಿಡ್ತಾಳೆ. ಆ ಒಂದು ಮಾತಿನಿಂದ ಪಾಂಡವರಲ್ಲಿ ಗೊಂದಲ ಉಂಟಾಗಿ ಏನು ಮಾಡಬೇಕು ಅಂತಕ್ಕಂಥದ್ದೇ ತೋಚ್ತಾ ಇಲ್ಲ. ಆಗ ದ್ರೌಪದಿನೇ ಒಂದು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ನಾನು 5ರನ್ನು ವಿವಾಹವಾಗ್ತೀನಿ ಅಂತಕ್ಕಂಥ ಒಂದು ನಿರ್ಧಾರವನ್ನು ದ್ರೌಪದಿನೇ ತೆಗೆದುಕೊಳ್ತಾಳೆ. ವಾಲಂಟ್ರಿಯಾಗಿ ಸ್ವ ಇಚ್ಛೆಯಿಂದ ದ್ರೌಪದಿ ಆ ನಿರ್ಧಾರವನ್ನು ತಗೊಳ್ತಾಳೆ. ಅಲ್ಲಿಗೆ ಇಂದಿನ ಒಂದು ಸಂಚಿಕೆಯನ್ನು ನಾವು ವಿರಾಮ ಕೊಟ್ಟಿದ್ವಿ. ಈಗ ಮುಂದೆ ನೋಡೋದಾದರೆ, ಅವ್ರು ಕಾಡಿನಲ್ಲಿರ್ತಾರಲ್ಲ, ಇದೆಲ್ಲ ನಡೆತಕ್ಕಂಥದ್ದು ಅವ್ರೇನು ಕಾಡಿನಲ್ಲಿ ವಾಸ ಇದ್ರಲ್ಲ ಅಲ್ಲಿ. ಆವಾಗ ಈ ವಿಚಾರ ಎಲ್ಲ ತಿಳಿದು ದ್ರುಪದ ದುಷ್ಟದ್ಯುಮ್ನ ಅಲ್ಲಿ ಬರ್ತಾರೆ, ಪಾಂಡವರ ಹತ್ರ ಬರ್ತಾರೆ. ಆ ಒಂದು ದ್ರೌಪದಿಯ ತಂದೆ ದ್ರುಪದ, ಕಾಂಪಿಲ್ಯದ ರಾಜ, ಅವರ ಸಹೋದರ ದುಷ್ಟದ್ಯುಮ್ನ, ಅವರಿಬ್ಬರು ಬರ್ತಾರೆ. ಈ ಒಂದು ದ್ರೌಪದಿಯ ಒಂದು ನಿರ್ಧಾರವನ್ನು ಕೇಳಿ ಅವರಿಗೂ ಶಾಕ್ ಆಗಿಬಿಡ್ತದೆ. ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಸಾಧ್ಯನೇ ಇಲ್ಲ, ನನ್ನ ಮಗಳು 5 ಜನ ವಿವಾಹಕ್ಕೆ ನಾವು ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ಆಕ್ಷೇಪಣೆಯನ್ನು ಅವರು ಹೇಳ್ತಾರೆ, ದ್ರುಪದ ಮತ್ತು ದುಷ್ಟದ್ಯುಮ್ನ. ನಾವು ವಾಪಸ್ಸು ನಮ್ಮ ಕಾಂಪಿಲ್ಯ ನಗರಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ಯಾವ ವಿವಾಹನೂ ಬೇಡ, ಏನು ಬೇಡ, ಈ ವಿವಾಹವನ್ನು ಅಸಿಂಧು ಮಾಡಿಬಿಡೋಣ, ಕ್ಯಾನ್ಸಲ್ ಮಾಡಿಬಿಡೋಣ, ನೀವೇನಾದರೂ ಮಾಡಿಕೊಡ್ರಿ. ನಾನು ಸ್ವಯಂವರ ಮದುವೆ ಮಾಡಿಕೊಟ್ಟಿರೋದು ಒಬ್ಬರಿಗೆ, ಯಾರು ಆ ಒಂದು ಮತ್ಸ್ಯಯಂತ್ರ ಬೇಯಿಸಿರ್ತಕ್ಕಂಥ ಅರ್ಜುನನಿಗೆ ನಾನು ವಿವಾಹ ಮಾಡಿಕೊಟ್ಟಿರ್ತಕ್ಕಂಥದ್ದು, ವಿವಾಹ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಹಂಗಾಗಿ ನಾನು ಈ ವಿವಾಹವನ್ನು ಅಸಿಂಧು ಮಾಡ್ತೀನಿ, ವಾಪಸ್ ಕಾಂಪಿಲ್ಯಕ್ಕೆ ನಾನು ಕರ್ಕೊಂಡು ಹೋಗಿಬಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಆ ದ್ರೌಪದಿಯನ್ನು ವಾಪಸ್ ಹೋಗ್ಬಿಡೋಣ ಬಾ ಅಂತ ಕರಿತಾನೆ ಅವನು. ಯಾರೋ ಅವರಪ್ಪ ದ್ರುಪದ. ಆಗ ದ್ರೌಪದಿ ಹೇಳ್ತಾಳೆ, ಬೇಡ, ನಿಮಗೂ ನನಗೂ ಇದು ಕಳಂಕ ಅಂತ ಹೇಳ್ತಾಳೆ ದ್ರೌಪದಿ. ನೋಡ್ರಿ, ಈ ರೀತಿ ಸ್ವಯಂವರದಲ್ಲಿ ಜಯಿಸಿದ್ದಾರೆ ಇವರು ಪಾಂಡವರ ಅರ್ಜುನ. ಈಗ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಾಕೊಂಡೀವಿ, ಇದನ್ನು ನಾವು ಪರಿಹಾರ ಮಾಡ್ಕೊಳ್ತೀವಿ. ಈಗ ನೀನೇನಾದರೂ ನನ್ನ ವಾಪಸ್ಸು ತವ್ರ ಮನೆಗೆ ಕರ್ಕೊಂಡು ಹೋದರೆ ಇದು ಕಳಂಕ, ಇಬ್ಬರಿಗೂ ಕಳಂಕ, ದ್ರುಪದನಿಗೂ ಕಳಂಕ, ದ್ರೌಪದಿಗೂ ಕಳಂಕ ಆಗುತ್ತೆ. ಹಂಗಾಗಿ ಬೇಡ ಅಂತಕ್ಕಂಥ ವಿಷಯವನ್ನು ದ್ರುಪದನಿಗೆ ತಂದೆಗೆ ಹೇಳ್ತಾಳೆ. ಆದರೆ ಅವನು ಕೇಳಲ್ಲ. ಅವನು ಅದು ಕಳಂಕ ಅಲ್ಲ, ನಮಗೆ ಸೂರ್ಯ ತಿಲಕ ಅಂತ ಹೇಳ್ತಾನೆ ಅವನು ದ್ರುಪದ. ಏನೂ ಆಗಲ್ಲ, ನಾನು ಇನ್ನೊಂದು ಸ್ವಯಂವರವನ್ನು ಮಾಡಿ ಇನ್ನೊಬ್ಬ ರಾಜಕುಮಾರನಿಗೆ ಕೊಟ್ಟು ನಾನು ಮದುವೆ ಮಾಡ್ತೀನಿ. ನಮಗೆ ಈ ರೀತಿ 5 ಜನ ಮದುವೆ ಮಾಡ್ಕೊಳ್ತಕ್ಕಂಥ, ನೀನು 5 ಜನನ ಮದುವೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಇದು ಅಧರ್ಮ, ಆಗೋಲ್ಲ ಅಂತಕ್ಕಂಥದ್ದನ್ನು ದ್ರುಪದ ಹೇಳ್ತಾನೆ. ನೋಡಿರಿ, ಒಬ್ಬ ಹೆಣ್ಣು ಯಾವ ರೀತಿ ಎಲ್ಲ ಕಷ್ಟಗಳನ್ನು ಸಹಿಸ್ಕೊಳ್ತಾಳೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ಆ ತಾಳ್ಮೆ ಅಂತಕ್ಕಂಥದ್ದು ಹೆಣ್ಣಿಗೆ ಇರಬೇಕು ಅಂತಾರಲ್ಲ, ಎಲ್ಲ ವಿಚಾರ ಮಾಡಿ ಆ ನಿರ್ಧಾರ ತೊಗೊಂಡಿದ್ಲಾಕಿ. ಆಕೆ ತನ್ನ ತಂದೆಗೆ ಬುದ್ಧಿವಾದ ಹೇಳ್ತಾಳೆ, ಈ ರೀತಿ ಏನಾದರೂ ನೀನು ವಾಪಸ್ ಕರ್ಕೊಂಡೇ ಹೋಗಿದ್ದೆ ಆದರೆ ಅದು ಕಳಂಕ ತಡ್ತತೆ, ಕಾಂಪಿಲ್ಯಕ್ಕೆ ಕಳಂಕ ತಡ್ತತೆ, ನೀನು ರಾಜನಿಗೆ ಕಳಂಕ ತಡ್ತತೆ, ನನ್ನ ತಂದೆಯಾಗಿರ್ತಕ್ಕಂಥ ನಿನಗೆ ಕಳಂಕ ತಡ್ತತೆ, ಜೊತೆಗೆ ನನಗೂ ಕಳಂಕ ತಡ್ತತೆ. ಹಂಗಾಗಿ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಆದರೂ ಅವನು ಕೇಳಲ್ಲ. ಅದೇನು ಕಳಂಕ ಏನಾಗಲ್ಲ ನಮಗೆ, ಅಂಥ ಕಳಂಕಗಳೆಲ್ಲ ನಮಗೆ ಸೂರ್ಯ ತಿಲಕ ಇದ್ದಂಗೆ, ಅವೇನು ನಮ್ಮ ಕಳಂಕಗಳು ನಮ್ಮನ್ನೇನು ಮಾಡಲಾರು ಅಂತಕ್ಕಂಥದ್ದನ್ನು. ಯಾಕಂದರೆ ಅವ್ನು ಸ್ವತಃ ರಾಜ ಇರ್ತಾನಲ್ಲ. ಹಂಗಾಗಿ ಈಗ ಬಹುತೇಕ ನಮ್ಮ ಸಮಾಜದಲ್ಲಿ ನೋಡಿದಾಗ ನಾವು ಈ ಜನಸಾಮಾನ್ಯರ ಬಗ್ಗೆ ಜನಗಳು ಮಾತಾಡ್ಕೊಳ್ತಾರೆ ಹೊರತು ದೊಡ್ಡವ್ರ ಬಗ್ಗೆ ಯಾರು ಮಾತಾಡ್ಕೊಳ್ಳಲ್ಲ. ನಾವು ಇದನ್ನು ನೋಡ್ತಾ ಇದ್ದೀವಿ ಬಹುತೇಕ. ಇವತ್ತು ಐ-5 ಫ್ಯಾಮಿಲಿಗಳಲ್ಲಿ ವಿವಾಹ ಆಗ್ತಕ್ಕಂಥದ್ದು, ವಿಚ್ಛೇದನ ಆಗ್ತಕ್ಕಂಥದ್ದು ಕಾಮನ್ ಆಗಿದೆ. ಅವ್ರ ಬಗ್ಗೆ ಯಾರು ತಲೆ ಕೆಡಿಸೋಣಲ್ಲ. ಅದೇ ಜನಸಾಮಾನ್ಯರ ಬಗ್ಗೆ ಎಲ್ಲಾದರೂ ಆದಾಗ ಅದನ್ನು ಮಾತಾಡ್ತಕ್ಕಂಥದ್ದು ಜಾಸ್ತಿ ಜನಗಳು. ಹಂಗೆ ಇವನು ರಾಜ ಇರೋದ್ರಿಂದ ಅದೇನು ನಮಗೆ ಕಳಂಕ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇವನು ದ್ರುಪದ ರಾಜ. ಕರೆದೊಯ್ದುಬಿಟ್ಟು ಅವನು, ಬೇಡ, ವಾಪಸ್ ನಾನು ಕರ್ಕೊಂಡು ಹೋಗಿಬಿಡ್ತೀನಿ ಅಂತಂದು ಪಾಂಡವರಿಂದ ವಾಪಸ್ ಹಾಕಿನ ದ್ರೌಪದಿಯನ್ನು ಕರ್ಕೊಂಡು ರಥದಲ್ಲಿ ಕಾಂಪಿಲ್ಯ ನಗರಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾನೆ ಅವನು. ಬೇಡ, ಇದು ಬೇಡ, ಈ ವಿವಾಹವನ್ನು ನಾವು
ಕ್ಯಾನ್ಸಲ್ ಮಾಡಿಬಿಡೋಣ ಅಂತಕ್ಕಂಥದ್ದು ವಾಪಸ್ ಕರ್ಕೊಂಡು ಹೋಗ್ತಾನೆ ಅವನು ದ್ರುಪದ. ಕುಂತಿಯ ಶೋಕ, ಈಕೆಗೆ ಏನು ತೋಚ್ತಾ ಇಲ್ಲ ಕುಂತಿಗೆ, ಯಾಕಂದರೆ ಇಷ್ಟೆಲ್ಲ ಅನಾಹುತ ಆಗ್ಲಿಕ್ಕೆ ಕಾರಣ ಕುಂತಿ. ಆಕೆ ಹೇಳಿರ್ತಕ್ಕಂಥ ಒಂದು ವಾಕ್ಯ, 5 ಜನ ಸಮನಾಗಿ ಹಂಚ್ಕೊಳ್ರಿ ಅಂತಂದು ಆಕೆ ಧ್ಯಾನದಲ್ಲಿದ್ಲು. ಇವರು ಸಹ ಸರಿಯಾಗಿ ಹೇಳಿಲ್ಲ ಪಾಂಡವರು, ನಾವೇನು ದಾನವನ್ನು ತಂದೀವಿ ಅಂತ ಹೇಳಿಲ್ಲ, ನಮಗೆ ದಾನ ಸಿಕ್ಕಿದೆ ಅಂತ ಹೇಳಿದ್ರು ಅಷ್ಟೇ. ನಮಗೆ ಕನ್ಯಾದಾನ ಸಿಕ್ಕಿದೆ ಅಂತ ಹೇಳಿಲ್ಲ ಅವರು, ನಮಗೆ ದಾನ ಸಿಕ್ಕಿದೆ ಅಂತ ಹೇಳಿದ್ರೆ ಆಕೆ ಧ್ಯಾನದಲ್ಲಿ ಕುತ್ಕೊಂಡಿದ್ಲು, 5 ಸಮಾನವಾಗಿ ಹಂಚ್ಕೊಳ್ರಿ ಅಂತ. ಆದರೂ ಇನ್ನೊಂದು ಸರಿ ಹೇಳ್ತಾರೆ, ನಮಗೆ ಅದು ಅಂತಿಂಥ ದಾನ ಅಲ್ಲ ಅಂತ ಹೇಳಿದಾಗ, ಎಂಥ ದಾನರಾಗಲಿ ನೀವು 5 ಜನ ಸಮಾನವಾಗಿ ಹಂಚ್ಕೊಳ್ರಿ ಅಂತ ಹೇಳ್ಬಿಟ್ಲಾಗ 2 ಸರಿ. ಹಂಗಾಗಿ ಇವ್ರು ಇಕ್ಕಟ್ಟಿನಾಗ ಸಿಲ್ಕೊಂಡ್ಬಿಟ್ರು. ಇದರಲ್ಲಿ ಇಬ್ಬರದ್ದು ತಪ್ಪಿದೆ, ಪಾಂಡವರದ್ದು ತಪ್ಪಿದೆ, ಕುಂತಿದ್ದು ಸಹ ತಪ್ಪಿದೆ. ಅವರು ಹೇಳುವಾಗ ಕ್ಲಿಯರಾಗಿ ಹೇಳಲಿಲ್ಲ, ಈ ರೀತಿ ದ್ರೌಪದಿ ಅಂತಕ್ಕಂಥ ಕನ್ಯೆ ನಮಗೆ ಕನ್ಯಾದಾನವಾಗಿ ಸಿಕ್ಕಿದೆ ಕಾಂಪಿಲ ನಗರದಲ್ಲಿ ಅಂತ ಹೇಳಿದರೆ ಕ್ಲಿಯರ್ ಆಗ್ತಿತ್ತು. ಆದರೆ ಆ ರೀತಿ ಅವರು ಹೇಳಲಿಲ್ಲ, ಈಗಿನೂ ಕೇಳಲಿಲ್ಲ. ಒಟ್ಟು ಇವೆಲ್ಲ ಏನೋ ಒಂದು ಅನಾಹುತಗಳು ನಡೆಯೋಕ್ಕಪ್ಪ ಅಂತಂದ್ರೆ ಏನೋ ಒಂದು ನಿಮಿತ್ತ ಮಾತ್ರ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಘಟನೆಗಳು ಜರುಗಿದವು ಅಲ್ಲಿ. ಆಗ ನೋಡ್ರಿ, ಕುಂತಿ ಭಾಳ ದುಃಖ ತಪ್ತಳಾಗಿಬಿಟ್ಲು, ನನ್ನ ಮಾತಿನಿಂದ ಇಷ್ಟೆಲ್ಲ ಸಮಸ್ಯೆ ಆಗಿಬಿಡ್ತಲ್ಲ ಅಂತಕ್ಕಂಥದ್ದು ಕುಂತಿಗೆ. ಕುಂತಿಯ ಮೇಲೆ ಆಕ್ರೋಶಗೊಂಡ 5 ಪುತ್ರರು. ನೋಡ್ರಿ, ಕುಂತಿಯ ಮೇಲೆ ಅವ್ರು ಎಂದೂ ಸಿಟ್ಟು ಮಾಡ್ಕೊಂಡಿದ್ದಿಲ್ಲ ತನ್ನ ತಾಯಿಯ ಬಗ್ಗೆ. ಯಾಕಂತಂದರೆ ಅವ್ರಿಗೆ ತಾಯಿನೇ ಸರ್ವಸ್ವ, ಪಾಂಡವರಿಗೆ 5 ಜನಕ್ಕೂ ಸಹ ತಾಯಿನೇ ಸರ್ವಸ್ವ. ಕುಂತಿಯ ಮಾತಂದರೆ ವೇದವಾಕ್ಯ ಅವರಿಗೆ. ಅಂಥವ್ರು ಇವತ್ತು ಎಲ್ಲರೂ ಸಹ 5 ಜನನು ಆ ಕುಂತಿಯ ಮೇಲೆ ಬಹಳ ರೋಷ ಕೋಪಗೊಂಡ್ಬಿಟ್ರು. ಎಂಥ ಒಂದು ಎಂಥ ಒಂದು ಸಮಸ್ಯೆಯನ್ನು ಮಾಡಿಬಿಟ್ಟೆ ನೀನು, ಎಂಥ ಒಂದು ಸಂದಿಗ್ಧದಲ್ಲಿ ನಮ್ಮನ್ನು ಸಿಲುಕಿಸ್ಬಿಟ್ಟೆಯಲ್ಲ ನೀನು ಅಂತಕ್ಕಂಥದ್ದು ಎಲ್ಲರೂ ಆಕೆಯ ಮೇಲೆ ಕ್ರೋಧಗೊಂಡರು, ಕುಂತಿಯ ಮೇಲೆ. ಅದೇ ಸಮಯದಲ್ಲಿ ವೇದವ್ಯಾಸರು ಬರ್ತಾರೆ ಅಲ್ಲಿಗೆ. ವೇದವ್ಯಾಸರು ಇವರ ಪಾಂಡವರ ತಾತ ಆಗಬೇಕು ಅವರು ಬರ್ತಾರೆ ಅಲ್ಲಿಗೆ. ಅವ್ರು ಬಂದು ಇದಕ್ಕೆಲ್ಲ ಒಂದು ಸಮಸ್ಯೆಗೆ ಒಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಸೂಚಿಸ್ತಕ್ಕಂಥವರೇ ವೇದವ್ಯಾಸರಲ್ಲಿ. ಅವ್ರು ಹೇಳ್ತಾರೆ ನೋಡ್ರಿ, ಜೀವನದ ಹೋರಾಟದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಜೀವನ ಅಂತಕ್ಕಂತಂದರೆ ಕಷ್ಟ ನಷ್ಟಗಳು ಬರ್ತಕ್ಕಂಥದ್ದು ಸಹಜ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕು ನಾವು. ಯಾಕಂತಂದರೆ ಈ ತಾಳ್ಮೆ ಅಂತಕ್ಕಂಥದ್ದು ಏನಿದೆಯಲ್ಲ, ಮನಸ್ಸು ಶಾಂತವಾಗಿಲ್ಲ ಅಂದರೆ ಅನಾಹುತಗಳಾಗ್ತವೆ. ಈಗ ಕುಂತಿ ಏನೋ ಸಮಸ್ಯೆ ಆಗಿಬಿಟ್ಟತಿ. ಈಗ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕು ನಾವೀಗ. ಇದರಲ್ಲಿ ಇಬ್ಬರದು ತಪ್ಪಿದೆ, ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ಸುಮ್ಮನೆ ಈಗ ಅವ್ರ ಮೇಲೆ ಕ್ರೋಧಗೊಂಡ್ರೆ ಏನು ಸಮಸ್ಯೆ ಬಗೆಹರಿಯಲ್ಲ. ಆ ಒಂದು ತಾಳ್ಮೆ ಅಂತಕ್ಕಂಥದ್ದು ತಪಸ್ಸು, ತಾಳುವಿಕೆಗಿಂತ ತಪವಿಲ್ಲ ಅಂತ ಹೇಳ್ತಾರೆ ಕನಕದಾಸರು. ಹಾಗೆ ಆ ಒಂದು ತಾಳ್ಮೆ ಅಂತಕ್ಕಂಥದ್ದು ಮುಖ್ಯ. ಈಗೆಲ್ಲ ನಡೆದು ಹೋಗಿದೆ ಈ ಘಟನೆಗಳು, ಇದಕ್ಕೇನು ಪರಿಹಾರ ಮಾಡೋಣ ಅಂತಕ್ಕಂಥದ್ದು ಕೂತ್ಕೊಳ್ರಿ ಮಾತಾಡೋಣ ಅಂತಕ್ಕಂಥದ್ದು ವೇದವ್ಯಾಸರು ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವ್ರ ಹತ್ರ. ಇತ್ತ ಏನು ಮಾಡ್ತಾನೆ ದ್ರುಪದ, ಆ ಒಂದು ಕಾಂಪಿಲ ನಗರಕ್ಕೆ ವಾಪಸ್ಸು ದ್ರೌಪದಿಯನ್ನು ಮಗಳನ್ನು ರಥದಲ್ಲಿ ಕರ್ಕೊಂಡು ಹೋಗಿಬಿಡ್ತಾನೆ, ಕರ್ಕೊಂಡು ಬಂದುಬಿಡ್ತಾನೆ. ಅಲ್ಲಿ ಶ್ರೀಕಂಠಿನಿ ಇರ್ತಾಳಲ್ಲ, ಆಕೆ ಸಹೋದರಿ ದೊಡ್ಡ ಮಗಳು ಶ್ರೀಕಂಠಿನಿ, ಆಕೆ ಕೂಡ ಭಾಳ ನೋವಾಗಿಬಿಡ್ತದೆ. ಇದೇನಿದು ದ್ರೌಪದಿಯ ಮದುವೆಯನ್ನು ಸ್ವಯಂವರದಲ್ಲಿ ಒಬ್ಬ ಅರ್ಜುನ ಅವ್ರಿಗಿನ್ನೂ ಅರ್ಜುನ ಅಂತಕ್ಕಂಥದ್ದು ಗೊತ್ತೇ ಆಗಿಲ್ಲ. ಒಟ್ಟು ಆ ಒಂದು ಮತ್ಸ್ಯಯಂತ್ರವನ್ನು ಭೇದಿಸ್ತಕ್ಕಂಥ ಒಬ್ಬ ವೀರ, ಅವನಿಗೆ ಕೊಟ್ಟು ಮದುವೆ ಮಾಡಿದ್ವಿ ಅಂತಂದರೆ ಈಗ ಇದು ಮತ್ತೆ ಏನೋ ಇದು ದೊಡ್ಡ ಸಮಸ್ಯೆ ಆಗಿಬಿಡ್ತಾಳ, ನಾನು ದ್ರೌಪದಿಗೆ ಮತ್ತೆ ಒಂದು ಮಾನಸಿಕವಾಗಿರ್ತಕ್ಕಂಥ ಹಿಂಸೆ ಆಗಿಬಿಡ್ತಲ್ಲ ಅಂತಕ್ಕಂಥದ್ದು ಶ್ರೀಕಂಠಿನಿ ನೋವು. ಸಾಂತ್ವನ ಮಾಡ್ತಾಳೆ, ಆಕೆ ಕೂಡ ದ್ರೌಪದಿಯನ್ನು ಸಾಂತ್ವನ ಮಾಡ್ತಾಳೆ. ನೋಡ್ರಿ, ಇತ್ತ ಅವರು ವೇದವ್ಯಾಸರು ಇವರಿಗೆ ಪಾಂಡವರಿಗೆ ಕುಂದಿರಿಸ್ಕೊಂಡು ಹೇಳ್ತಾರೆಲ್ಲ, ಧರ್ಮವನ್ನು ಉಪದೇಶಿಸಬಹುದು, ಆದೇಶಿಸಲು ಬರುವುದಿಲ್ಲ. ನೋಡ್ರಿ, ಯಾವುದೇ ಧರ್ಮ ಅಂದ್ರೆ ಅದೇ ಧರ್ಮ ಅಂತಂದ್ರೆ ಅದೊಂದು ಕಾನೂನೇನಲ್ಲ, ಅದು ಕಾನೂನಲ್ಲ. ಸತ್ಯ ಹೇಳ್ಬೇಕಪ್ಪ, ಅದು ಧರ್ಮ. ಸತ್ಯ ಹೇಳಲೇಬೇಕಂತ ಅದು ಕಾನೂನಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಈಗ ನಾನೀಗ ಸತ್ಯ ಹೇಳ್ಬೇಕಂತಂದ್ರೆ ಅದನ್ನು ಪಾಲನೆ ಮಾಡಿದ್ರೆ ಅದು ಧರ್ಮ. ಹಂಗೆ ಆ ಒಂದು ಧರ್ಮವನ್ನು ನಾವು ಉಪದೇಶಿಸ್ಬೋದು. ಈಗ ಪಾಂಚಾಲ ರಾಜ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ಬೋದು ನಾವು, ಆದರೆ ಅದು ಅವನಿಗೆ ತಿಳಿಬೇಕಲ್ಲ. ಈ ಧರ್ಮ ಅಂತಕ್ಕಂಥದ್ದು ಏನಿದೆ ಅಂತಂದರೆ ಇದು ಉಪದೇಶ ಮಾಡ್ಬೋದು ನಾವು, ಆದರೆ ಇದೇ ರೀತಿ ಇದು ನಿಯಮ, ಈ ರೀತಿ ನಡ್ಕೊಳ್ರಿ ಅಂತಕ್ಕಂಥದ್ದು ನಾವು ಹೇಳೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟದ್ದು. ಅದು ಈಗ ದುರ್ಯೋಧನನಿಗೆ ಧರ್ಮ ಯಾವುದಂತ ಗೊತ್ತಿತ್ತು, ಆದರೆ ಅವನು ಆ ಪ್ರಕಾರ ನಡ್ಕೊಳಕ್ಕೆ ತಯಾರಿದ್ದಿಲ್ಲ. ಅವನಿಗೆ ಗೊತ್ತಿತ್ತು ಭಾಳ, ಅವನು ನೇರವಾಗಿ ಹೇಳ್ತಿದ್ದ ಇದು ಧರ್ಮ, ಆದರೆ ನಾನು ಧರ್ಮದ ಪ್ರಕಾರ ನಡ್ಕೊಳಲ್ಲ ಅಂತ ಹೇಳ್ತಾ ಇದ್ದ ಅವನು. ಹಂಗೆ ಈ ಧರ್ಮ ಅಂತಕ್ಕಂಥದ್ದು ಉಪದೇಶ ಮಾಡ್ಬೋದು ಬೇರೆಯವರಿಗೆ, ಅದನ್ನು ಅವ್ರು ತಿಳ್ಕೊಬೇಕಷ್ಟೇ. ಆದರೆ ನಾವು ಅದನ್ನು ಆರ್ಡ್ರ್ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಇವರು ವೇದವ್ಯಾಸರು ಹೇಳ್ತಾರೆ. ಇಲ್ಲಿ ಉಪದೇಶ ಆದೇಶ ಅಂದಾಗ ಒಂದು ನನಗೆ ನೆನಪಾಗ್ತೈತಿ. ನಮ್ಮೂರು ಮೀನಕೆರೆ, ಕೂಡ್ಲಿಗಿ ತಾಲೂಕು ಕೊನೆಯ ಗ್ರಾಮ. ಇಲ್ಲಿಂದ 50 ಕಿಲೋಮೀಟ್ರ್, ಕೂಡ್ಲಿಗಿಂದ 50 ಕಿಲೋಮೀಟ್ರ್. ನಮ್ಮೂರು ಪಕ್ಕ 2 ಕಿಲೋಮೀಟ್ರಲ್ಲಿ ಒಂದು ಮಠ ಇದೆ, ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಶಾಖಾ ಮಠ. ಅದು ಚಿತ್ತರಗಿ ಮಠದ ಒಂದು ಶಾಖಾ ಮಠ ಇದೆ.
ನಮ್ಮೂರಿಂದ 2 ಕಿಲೋಮೀಟ್ರ್ ಸಿದ್ದಯ್ಯನಕೋಟೆ ಅಂತ ಮೊಳಕಾಲ್ಮೂರು ತಾಲೂಕು. ಅಲ್ಲೇನಾಯ್ತಂದ್ರೆ ಈಗ 2-3 ವರ್ಷ ಹಿಂಚೆ ಹಿಂಗೆ ಪ್ರತಿ 5-6 ವರ್ಷಕ್ಕೊಂದ್ಸರಿ ದೇವಿ ಜಾತ್ರೆಗಳನ್ನು ಮಾಡ್ತಾರಲ್ಲ, ಗ್ರಾಮದೇವತೆ ಜಾತ್ರೆಗಳನ್ನು. ಆ ಗ್ರಾಮದೇವತೆ ಜಾತ್ರೆ ಮಾಡಬೇಕಂತ ಆ ಮಠ ಇರ್ತಕ್ಕಂಥ ಊರಲ್ಲಿ ಪ್ರಾರಂಭ ಆಯ್ತು. ಅದು ಜಾತ್ರೆ ಮಾಡ್ಬೇಕು ಈ ವರ್ಷ ಅಂತ ದೊಡ್ಡ ಮಟ್ಟದಲ್ಲಿ ಎಲ್ಲರ ಮನೆಗಳಲ್ಲಿ ಕುರಿ ಮೇಕೆಗಳನ್ನು ಬಲಿ ಕೊಡ್ತಕ್ಕಂಥ ಅಂಥ ಒಂದು ಹಬ್ಬ, ಗ್ರಾಮದೇವತೆ ಹಬ್ಬ. ಅಲ್ಲಿ ಸ್ವಾಮೀಜಿ ಅವರು ಬಸವ ತತ್ವದ ಸ್ವಾಮೀಜಿ ಅಲ್ಲ, ಅವರು ಬಲಿಯನ್ನು ನಿಷೇಧಿಸ್ತಾರೆ. ಅವರು ಪ್ರಾಣಿ ಹಿಂಸೆಯನ್ನು ಒಪ್ಪಲ್ಲ. ಅವರು ಬಸವ ಧರ್ಮದ ಸ್ವಾಮೀಜಿಗಳು, ಯಾವುದೇ ಸ್ವಾಮೀಜಿಗಳು ಒಪ್ಪಲ್ಲ. ಯಾವುದೇ ಜಾತಿಯ ಸ್ವಾಮೀಜಿಗಳು ಪ್ರಾಣಿ ಹಿಂಸೆಯನ್ನು ಒಪ್ಪಲ್ಲ. ಅಲ್ಲೇನು ಮಾಡಿದರು ಸ್ವಾಮೀಜಿಯವರು, ಬಸವಲಿಂಗ ಸ್ವಾಮೀಜಿಯವರು ಅಂತ ಇದ್ದಾರೆ ಅವರು. ಅವರೇನು ಮಾಡಿದರು, ಯಾವಾಗ ಜಾತ್ರೆ ಪ್ರಾರಂಭ ಆಯಿತು ನಿರ್ಧಾರ ಮಾಡಿದರು. ಊರವರೆಲ್ಲ ಮುಖಂಡರೆಲ್ಲ ಸೇರಿ ಇಂಥ ದಿವಸ ಜಾತ್ರೆ ಮಾಡಬೇಕು, ಇಂಥ ದಿವಸ ಬಲಿ ಕೊಡಬೇಕಂತೆಲ್ಲ ನಿರ್ಧಾರ ಆಯಿತು. ಅದಕ್ಕೆ ಅವ್ರು ಆಕ್ಷೇಪ ವ್ಯಕ್ತಪಡಿಸಿದ್ರು ಸ್ವಾಮಿಯರು. ಆಕ್ಷೇಪ ವ್ಯಕ್ತಪಡಿಸಿ ಏನು ಮಾಡಿದರು, ನೀವು ನಮ್ಮ ಮಠ ಈ ಊರಲ್ಲಿದೆ, ಹಂಗಾಗಿ ಈ ಊರಲ್ಲಿ ಗ್ರಾಮದೇವತೆ ಜಾತ್ರೆಯನ್ನು ಬರೀ ಸಿಹಿಯನ್ನು ಮಾಡಿ ಮಾತ್ರ ಆಚರಣೆ ಮಾಡಿರಿ, ಯಾವುದೇ ಕಾರಣಕ್ಕೂ ನೀವು ಪ್ರಾಣಿ ಬಲಿ ಕೊಡೋಂಗಿಲ್ಲ. ನೀವೇನಾದ್ರೂ ಹಂಗೆ ಮಾಡಿದ್ದಾದರೆ ನಾನು ಉಪವಾಸ ಕೂರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು ಅವರು. ಅದೇ ರೀತಿ ಅವರು ಉಪವಾಸನೂ ಮಾಡಿದರು 15 ದಿವಸ ಆ ಜಾತ್ರೆ ಮುಗಿಯೋವರೆಗೂ. ಆದರೆ ಯಾರೂ ಸಹ ಪ್ರಾಣಿ ಬಲಿಯನ್ನು ಬಿಡಲಿಲ್ಲ. ಎಲ್ಲರೂ ಆರಾಮಾಗಿ ಮನೆಗೆಲ್ಲ ಮಾಡಿಕೊಂಡು ಊಟ ಮಾಡಿದರು. ಅದಾದಮೇಲೆ ನಾನು ಒಂದು ಸರಿ ಮಠಕ್ಕೆ ಹೋಗಿದ್ದೆ, ಸ್ವಾಮೀಜಿ ಹತ್ರ ಮಾತಾಡಿದ್ದೆ. ಸ್ವಾಮೀಜಿ ಹಿಂಗೆಲ್ಲ ನೀವು ಮಾಡಿದ್ರಿ, ಉಪವಾಸ ಕೂತ್ಕೊಂಡ್ರಿ, ಎಲ್ಲ ಆಯಿತು, ಆದರೆ ನಿಮ್ಮ ಮಾತು ಯಾರೂ ಕೇಳಲಿಲ್ಲಲ್ಲ, ಮತ್ತು ಬದಲಾವಣೆ ಅಂತಕ್ಕಂಥದ್ದು ಹೆಂಗೆ ಆಗ್ತದೆ ಅಂತಕ್ಕಂಥದ್ದು ಹೇಳಿದಾಗ ಅವ್ರು ಒಂದು ಮಾತು ಹೇಳಿದರು, ನೋಡಿರಿ ಇದು ಒಂದು ದಿವಸಕ್ಕೆ ಆಗ್ತಕ್ಕಂಥ ಬದಲಾವಣೆ ಅಲ್ಲ. ಈಗ ನಾನೇನೋ ಉಪವಾಸ ಕುಂತದಕ್ಕೆ ನನಗೆ ಆತ್ಮೀಯರಾಗಿರ್ತಕ್ಕಂಥ ಒಂದು 10 ಮನೆಯಲ್ಲಿ ಹಬ್ಬವನ್ನು ಮಾಡಿಲ್ಲ. ಅವರು ಸಿಹಿಯನ್ನು ಮಾತ್ರ ಮಾಡ್ಕೊಂಡು ಉಂಡಿದ್ದಾರೆ. ಹಂಗೆ ಅದು ಒಂದು ಪರಿವರ್ತನೆ. ಆ 10 ಮನೆಯಲ್ಲಿ ಏನು ಬಲಿ ಕೊಟ್ಟಿಲ್ಲಲ್ಲ, ಅವರು ಪ್ರಾಣಿಯನ್ನು ಬಲಿ ಕೊಟ್ಟಿಲ್ಲಲ್ಲ, ಅವರು ಸಸ್ಯಾಹಾರವನ್ನು ಊಟ ಮಾಡಿದಾರಲ್ಲ, ಅದು ಪರಿವರ್ತನೆ. ಹೀಗೆ ಮುಂದೆ ಪರಿವರ್ತನೆ ಅಂತಕ್ಕಂಥದ್ದು ಒಂದೇ ದಿವಸಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಅವ್ರು ಸ್ವಾಮೀಜಿ ಹೇಳಿದರು. ಇದು ಯಾಕೆ ನೆನಪು ಬಂತಂದರೆ ಧರ್ಮ ಅಂತದನ್ನ ಉಪದೇಶ ಮಾಡ್ಬೋದು ನಾವು, ಅದನ್ನು ಅವ್ರು ಕೇಳಿದರೆ ಸರಿ, ಕೇಳಿಲ್ಲದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ನೋಡಿರಿ, ವೇದವ್ಯಾಸರು ಹೇಳ್ತಾರೆ, ದುರ್ಯೋಧನ ರಾಜ ಆದರೆ ಅಧರ್ಮ ಸ್ವಾರ್ಥದ ಆಡಳಿತ ನಡೆಯುತ್ತದೆ. ಈಗ ಇವರೇನು ಪಾಂಡವರು ಏನೇನು ಮಾತಾಡಿದ್ರು, ಈಗ ಅರ್ಜುನ ಗೆದ್ಕೊಂಬಂದಂತ ದ್ರೌಪದಿಯನ್ನು, ಅರ್ಜುನ ಮದುವೆ ಆಗಿಬಿಡ್ಲಿ, ನಾವು 4 ಸನ್ಯಾಸ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದರು. ಅವನು ಅರ್ಜುನ ಏನು ಹೇಳ್ದ, ಯುಧಿಷ್ಠಿರನ ಮದುವೆ ಆಗಿಬಿಡು, ನಾವು 4 ಸನ್ಯಾಸ ಸ್ವೀಕರಿಸ್ತೀವಿ ಅಂತ ಅವನು ಹೇಳಿದರು. ಅರ್ಜುನ ಹೇಳಿದ, ಯಾಕಂದರೆ ಯುಧಿಷ್ಠಿರ ರಾಜ ಆಗ್ತಾನೆ, ಅರ್ಜುನ ದ್ರೌಪದಿಯನ್ನು ಮದುವೆ ಆದರೆ ಅಲ್ಲಿ ದುರ್ಯೋಧನ ರಾಜ ಆಗ್ತಾನೆ. ಕೌರವರು ಪಾಂಡವರಲ್ಲಿ ಮೊದಲನೇವನೇ ಯುಧಿಷ್ಠಿರ, ಅವನು ರಾಜ ಆಗಬೇಕು. ಒಂದು ಅವನು ಸನ್ಯಾಸ ತಗೊಂಡ್ರೆ 2ನೇನ ದುರ್ಯೋಧನ, ಅವನು ರಾಜ ಆಗ್ತಾನೆ. ಹಂಗಾಗಿ ಅವಾಗ ಯುಧಿಷ್ಠಿರ ರಾಜ ಆಗಲಿಲ್ಲ ಅಂತಂದಾಗ ಆಕೆ ದ್ರೌಪದಿ ರಾಣಿ ಆಗಲ್ಲ. ಹಂಗಾಗಿ ಇವರು ಹೇಳ್ತಾರೆ ನೋಡ್ರಿ, ದುರ್ಯೋಧನ ನೀವೀಗ ಇವೆಲ್ಲರೂ ಸನ್ಯಾಸ ತೆಗೆದುಕೊಂಡ್ರೆ ದುರ್ಯೋಧನ ರಾಜ ಆಗ್ತಾನೆ, ಅವನು ಅಧರ್ಮದ ಆಡಳಿತ ಮಾಡ್ತಾನೆ. ಹಸ್ತಿನಾಪುರ ಅಂತಕ್ಕಂಥದ್ದು ಕೆಟ್ಟ ಹೆಸರು ಬರುತ್ತೆ. ಹಸ್ತಿನಾಪುರಕ್ಕೆ ಇಡೀ ಒಂದು ದೇಶದಲ್ಲೇ ಕೆಟ್ಟ ಹೆಸರು ಬರ್ತದೆ, ಸ್ವಾರ್ಥದ ಆಡಳಿತ ನಡೀತದೆ. ದುರ್ಯೋಧನ ಯಾವ ರಾಜ ಆಗ್ತಾನೆ, ಇವರೆಲ್ಲರೂ ಸನ್ಯಾಸಿಗಳಾದಾಗ, ಅರ್ಜುನ ದ್ರೌಪದಿಯನ್ನು ಮದುವೆ ಆದಾಗ, ಅರ್ಜುನ ಒಬ್ಬನೇ ದ್ರೌಪದಿಯನ್ನು ಮದುವೆ ಆದಾಗ ಇವ್ರು 4 ಸನ್ಯಾಸ ಸ್ವೀಕಾರ ಮಾಡಬೇಕಾಗುತ್ತೆ. ಅವಾಗ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ. ಅವಾಗ ದುರ್ಯೋಧನನೇ ರಾಜ ಆಗ್ತಾನೆ ಕಂಪಲ್ಸರಿ. ಆವಾಗ ಸ್ವಾರ್ಥದ ಆಡಳಿತ ನಡೀತದೆ, ಅಧರ್ಮದ ಆಡಳಿತ ನಡೀತದೆ, ಜನಗಳಿಗೆ ಒಂದು ರಕ್ಷಣೆ ಇಲ್ದಂಗೆ ಆಗ್ತದೆ. ಹಸ್ತಿನಾಪುರದ ಜನಗಳಿಗೆ, ಕುರುವಂಶಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತಕ್ಕಂಥದ್ದು. ಅಕಸ್ಮಾತ್ ಇವನು ಅರ್ಜುನ ಮದುವೆ ಆದ ಅಂದ್ಕೊಳ್ರಿ, ಅಲ್ಲ ಯುಧಿಷ್ಠಿರ ಮದುವೆ ಆದ ಅಂದ್ಕೊಳ್ರಿ. ಯುಧಿಷ್ಠಿರ ಮದುವೆ ಆದರೆ ಇವ್ರು 4 ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಆಯ್ತು, ಯುಧಿಷ್ಠಿರ ಮದುವೆ ಆದರೆ ದ್ರೌಪದಿ ರಾಣಿ ಆಗ್ತಾಳೆ, ಪಟ್ಟದ ರಾಣಿ ಆಗ್ತಾಳೆ. ಈ ಭೀಮ, ಅರ್ಜುನ, ನಕುಲ, ಸಹದೇವ ಸನ್ಯಾಸ ಸ್ವೀಕರಿಸ್ತಾರೆ. ಹಾಗಾದಾಗ ಯುಧಿಷ್ಠಿರನ ರಕ್ಷಣೆ ಯಾರು ಮಾಡ್ತಾರೆ? ವೇದವ್ಯಾಸರು ಕೇಳ್ತಿದ್ದಾರೆ ಈ ಪ್ರಶ್ನೆಗಳನ್ನು ಪಾಂಡವರಿಗೆ. ವೇದವ್ಯಾಸರು ಕೇಳ್ತಿದ್ದಾರೆ, 5 ಜನ ಯಾಕೆ ನೀವು ಒಪ್ಕೋಬೇಕಂತ. ದ್ರೌಪದಿ ಒಪ್ಕೊಂಡೇಳಿ 5 ಜನ ಮದುವೆ ಆಕೆ, ಇವ್ರು ಒಪ್ಕೊಂತ ಇಲ್ಲ 5 ಜನ, ಇವರು ಪಾಂಡವರು. ಅದನ್ನು ಹೇಳ್ತಾ ಇದ್ದಾರೆ. ಇದು ಎಂಥ ಧರ್ಮ ಸಂದಿಗ್ಧ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ವೇದವ್ಯಾಸರು ಅವ್ರನ್ನ ಕುಂದಿರ್ಸ್ಕೊಂಡು ಎಲ್ಲ ಹೇಳ್ತಾ ಇದ್ದಾರೆ. ಈಗ ನೀವು 4 ಸನ್ಯಾಸಿ ಆದರೆ, ಯುಧಿಷ್ಠಿರ ಒಬ್ಬನೇ ರಾಜ ಆದರೆ ಉಪಯೋಗ ಇಲ್ಲ. ಅವನ ರಕ್ಷಣೆಗೆ ನೀವು ಬೇಕೇ ಬೇಕು, ನಿನ್ನ 4 ಬೇಕೇ ಬೇಕು. ಇಲ್ಲಪ್ಪ ಅಂತಂದರೆ ಅವನು ದುರ್ಯೋಧನ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ, ಯುಧಿಷ್ಠಿರನನ್ನು ರಾಜನಾಗಿ ಬಿಡೋಕ್ಕೆ ಅವನು ತಯಾರಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವನು. ಸಮಾಜದ ಕಲ್ಯಾಣ, ಜನರ ಕಲ್ಯಾಣ ಯೋಚಿಸಬೇಕು. ನೋಡಿರಿ, ಯಾವುದೇ ಒಬ್ಬ ರಾಜರು ಅಂತಂದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಯೋಚನೆ ಮಾಡಬಾರ್ದು.
ಜೊತೆಗೆ ಜನರ ಕಲ್ಯಾಣವನ್ನು ಸಹ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ವೇದವಾಸರು ಹೇಳ್ತಕ್ಕಂಥದ್ದು. ಅಂಥ ರಾಜರು ಅನೇಕ ಮಹಾರಾಜರು, ರಾಜಮಹಾರಾಜರು, ಚಕ್ರವರ್ತಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥದ್ದನ್ನು ನೋಡಿವಿ. ಅನೇಕ ಸ್ವಾರ್ಥಿ ರಾಜರುಗಳು ಆಗಿ ಹೋಗಿರ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೀವಿ ನಮ್ಮ ದೇಶದಲ್ಲಿ. ತಪಸ್ಸಿನಂತೆ ನಿಮ್ಮ ಜೀವನ ಸ್ವೀಕರಿಸಿ, ದ್ರೌಪದಿ ಸ್ವೀಕರಿಸಿದ್ದಾಳೆ. ದ್ರೌಪದಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾಳೆ. ಆಲ್ರೆಡಿ ನಿಮ್ಮ 5 ಜನನ ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ದಾಳೆ. ಆಕೆನೇ ಒಪ್ಪಿದ ಮೇಲೆ ನೀವು ಸಹ ತಪಸ್ಸಿನಂತೆ ಜೀವನವನ್ನು ಸ್ವೀಕಾರ ಮಾಡಿರಿ. ಈ 5 ಜನ ನೀವು ಮದುವೆ ಆಗೋದ್ರಿಂದ ನಿಮಗೂ ಸಹ ಸುಖ ಸಂತೋಷ ಲಾಭ ಇದೆ, ಸಾಮ್ರಾಜ್ಯಕ್ಕೂ ಸಹ ಲಾಭ ಇದೆ ಅಂತಕ್ಕಂಥದ್ದನ್ನು ವೇದವ್ಯಾಸರು ಹೇಳ್ತಕ್ಕಂಥದ್ದು. ಅವರೆಲ್ಲ ಹೇಳಿದ ಮೇಲೆ ಇವರು ಪಾಂಡವರು ಒಪ್ತಾರೆ. ಅಲ್ಲಿವರೆಗೂ ಸಹ ಇವರು ಪಾಂಡವರು 5 ಜನ ಮದುವೆ ಆಗೋಕೆ ಒಪ್ಪಿದ್ದಿಲ್ಲ ಅವರು. ಪ್ರಜೆಗಳು ರಾಜನನ್ನು ಅನುಕರಣೆ ಮಾಡೋವರು. ನೋಡ್ರಿ, ಅವ್ರು ಪ್ರಶ್ನೆ ಕೇಳ್ತಾರೆ ಪಾಂಡವರು. ಈಗ ಯಾವುದೇ ಒಬ್ಬ ರಾಜ ಆದರ್ಶವಾಗಿರಬೇಕು, ಅನುಕರಣೀಯವಾಗಿರಬೇಕು ಅಂತಕ್ಕಂಥದ್ದು. ನಾವು 5 ಜನ ಸೇರಿ ಒಬ್ಬರು ಮದುವೆ ಆಗಿರಂದರೆ ಪ್ರಜೆಗಳು ಇದನ್ನು ಆಡ್ಕೊಳಲ್ಲ, ಮಾತಾಡಲ್ಲ, ಗೇಲಿ ಮಾಡಲ್ಲ, ಮತ್ತು ಅವರು ನಮ್ಮನ್ನು ನೋಡಿ ಅದೇ ರೀತಿ ಆಗೋದಿಲ್ಲ ಅಂತಕ್ಕಂಥದ್ದು ಇವ್ರ ಪ್ರಶ್ನೆ. ಅದಕ್ಕೆ ಒಪ್ತಾರೆ. ಹೌದು, ಪ್ರಜೆಗಳು ರಾಜನನ್ನು ಅನುಕರಣೆ ಮಾಡ್ತಾರೆ, ಆದರೆ ಇದು ಆಪದ್ಧರ್ಮ, ಇದು ಆಪತ್ತು ಧರ್ಮ. ಇಲ್ಲಿ ಆಪತ್ತು ಇದೆ, ಧರ್ಮನೂ ಇದೆ. ಒಂದು ಲೆಕ್ಕಕ್ಕೆ ನೋಡ್ಕೊಂಡಾಗ ಧರ್ಮ, ಸಮಾಜದ ದೃಷ್ಟಿಯಿಂದ ನೋಡಿದಾಗ ಇದು ಒಂದು ಧರ್ಮ. ನೀವು 5 ಜನ ಇವಕ್ಕಿನ ಮದುವೆ ಆಗ್ತಕ್ಕಂಥದ್ದು ಧರ್ಮನೇ. ಆದರೆ ಇನ್ನೊಂದು ರೀತಿ ನೋಡಿದಾಗ ಇದು ಅಧರ್ಮ, ಇದು ಆಪದ್ಧರ್ಮ. ಆದರೂ ಇದನ್ನು ನಾವು ಪಾಲಿಸಲೇಬೇಕು ಅಂತಕ್ಕಂಥದ್ದು ವೇದವ್ಯಾಸರು ಹೇಳ್ತಕ್ಕಂಥದ್ದು. ಇದು ಅಸಾಮಾನ್ಯ ಪರಿಸ್ಥಿತಿ, ಇದು ಸಾಮಾನ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಅಲ್ಲ, ಇದು ಒಂದು ಅಸಾಮಾನ್ಯ ಪರಿಸ್ಥಿತಿ. ಸಂದಿಗ್ಧದಲ್ಲಿ ಸಿಲುಕೊಂಡು ಬಿಟ್ಟಿದ್ರಿ ನೀವು. ಹಂಗಾಗಿ ಈ ಆಪದ್ಧರ್ಮವನ್ನು ನಾವು ಪಾಲಿಸಲೇಬೇಕಾಗುತ್ತೆ ಅಂತಕ್ಕಂಥದ್ದು ವೇದವ್ಯಾಸರು ಹೇಳಿದರು. ಆ ಧರ್ಮದ ಉಪದೇಶವನ್ನು ಇವರಿಗೆಲ್ಲರಿಗೆ ಹೇಳ್ತಾರೆ. ಅವಾಗ ಇವ್ರು ಒಪ್ತಾರೆ, ಆಯಿತು ನಾವು ಮದುವೆ ಆಗೋಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥದ್ದನ್ನು. 5 ಜನನೂ ಸಹ ದ್ರೌಪದಿ ಒಬ್ಬಳನ್ನು. ಯಾಕಂದರೆ ಅವಾಗ ಇದು ಬಹುಪತಿತ್ವ ಆಕತ್ತಿದ್ದಿಲ್ಲಿ. ಆಗ ಹಿಂದಿನ ಕಾಲದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ರಾಜರು ತಮ್ಮ ಪಟ್ಟದ ರಾಣಿಯ ಜೊತೆಗೆ ಅನೇಕ ಉಪಪತ್ನಿಯರನ್ನು ಹೊಂದಬಹುದಾಗಿತ್ತು. ಬೇರೆ ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದಾಗ ಅವರ ಮಗಳನ್ನು ಅವಿವಾಹವಾಗಿರ್ತಕ್ಕಂಥದ್ದನ್ನು ಅನೇಕ ನೋಡಿದ್ದೀವಿ ನಾವು. ಇದೇ ಪಾಂಡವರ ತಂದೆ ಯಾರು ಪಾಂಡು ಮಹಾರಾಜ ಕುಂತಿಯನ್ನು ಮದುವೆಯಾಗಿ ಬಂದ ಮೇಲೆ ಮತ್ತೆ ಮಾತೃದೇಶಕ್ಕೆ ಅವನು ವಿಜಯಕ್ಕೆ ಒಂದು ಮಾತೃದೇಶ ಮೇಲೆ ವಿಜಯವನ್ನು ಸಾಧಿಸಿ ಆ ಒಂದು ಅವರ ಮಗಳ ಮಾದ್ರಿಯನ್ನು ವಿವಾಹವಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ರೀತಿ ರಾಜರುಗಳು ಯಾವ ರಾಜ್ಯದ ಮೇಲೆ ಯುದ್ಧವನ್ನು ಮಾಡ್ತಾಯಿದ್ರು ಆ ಒಂದು ಮಕ್ಕಳನ್ನು ವಿವಾಹವಾಗಿರ್ತಕ್ಕಂಥದ್ದನ್ನು, ಜೊತೆಗೆ ಅವರ ಉದ್ದೇಶ ಏನಂತಂದರೆ ಆ ವಿವಾಹ ಸಂಬಂಧ ಏರ್ಪಟ್ಟಾಗ ಆ 2 ರಾಜ್ಯಗಳು ಒಂದು ಸಹೋದರತ್ವದಿಂದ ಇರ್ತಾಯಿದ್ರು. ಅವ್ರ ಬಲ ಇವ್ರಿಗೆ ಇರ್ತಾಯಿತ್ತು ಅಂತಕ್ಕಂಥದ್ದು. ಈ ರೀತಿ ಅವ್ರ ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಬಹುಪತ್ನಿತ್ವ ರೂಢಿಯಲ್ಲಿತ್ತು ಅವಾಗ. ಆದರೆ ಬಹುಪತಿತ್ವ ಇದ್ದಿಲ್ಲ. ಒಬ್ಬ ಹೆಣ್ಣು ಅನೇಕ ಜನರನ್ನು ವಿವಾಹ ಆಗ್ತಕ್ಕಂಥ ರೂಢಿ ಇದ್ದಿಲ್ಲ ಅವಾಗ. ಅದು ಅಧರ್ಮ. ಅವಾಗ ಬಹುಪತ್ನಿತ್ವ ಧರ್ಮ. ಅವಾಗ ಆಯಿತು ಅಂತಂದು ಇವರು ಪಾಂಚಾಲಕ್ಕೆ ಕಾಂಪಿಲ್ಯಕ್ಕೆ ಬರ್ತಾರೆ. ಯಾಕಂದರೆ ಕಾಂಪಿಲ್ಯ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ದ್ರುಪದ, ತನ್ನ ಮಗಳನ್ನು ಕಾಂಪಿಲ್ಯಕ್ಕೆ ಕರೆದೊಯ್ದುಬಿಟ್ಟಿದ್ನಲ್ಲ. ವಾಪಸ್ ಅವರು ಕಾಂಪಿಲ್ಯಕ್ಕೆ ವೇದವ್ಯಾಸರ ಸಮೇತ ಬರ್ತಾರೆ, ಕಾಂಪಿಲ್ಯ ನಗರಕ್ಕೆ ಬರ್ತಾರೆ. ಬಂದು ಆ ಒಂದು ದ್ರುಪದನ ಆಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ದ್ರುಪದನಿಗೆ ಭಾಳ ಸಿಟ್ಟು. ಭಾಳ ಸಿಟ್ಟು ಅಂದರೆ ಅಷ್ಟೇ, ಅವನು ಯೋಧ, ವೀರಯೋಧ. ಅವನು ಕಾಲು ನೆಲಕ್ಕೆ ಅದುಮಿದ್ರೆ ಹಂಗಂಗೆ ಭೂಮಿ ನಡುಗ್ತಾ ಇತ್ತು, ಭೂಕಂಪ ರೀತಿ ಭೂಮಿ ನಡುಗ್ತಾ ಇತ್ತು. ಅವನಿಗೆ ಭಾಳ ಸಿಟ್ಟು ಬಂದುಬಿಡ್ತು. ನನ್ನ ಮಗಳನ್ನು ಈ ಸ್ಥಿತಿಗೆ ತಂದುಬಿಟ್ರಲ್ಲ ಇವ್ರು 5 ಜನ ಬ್ರಾಹ್ಮಣರು. ಈಗಲೂ ಅವನಿಗೆ ಗೊತ್ತಿಲ್ಲ ಪಾಂಡವರು ಅಂತಕ್ಕಂಥದ್ದು, ಬ್ರಾಹ್ಮಣರು ಅಂತಲೇ ತಿಳ್ಕೊಂಡಿದ್ದಾನೆ. ಇವ್ರು 5 ಜನ ಮದುವೆ ಆಗಿ ನನ್ನ ಮಗಳನ್ನು ಉಪಾಯ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಏನೋ ಅಂತಕ್ಕಂಥದ್ದನ್ನು ಭಾಳ ಕೆಟ್ಟ ಭಾಷೆಗೆ ಇವರಿಗೆಲ್ಲ ಬೈದು ಇವರನ್ನು ವಧೆ ಮಾಡಿರಿ, ಇವ್ರನ್ನ ಸಾಯಿಸಿಬಿಡ್ರಿ ಅಂತ ಹೇಳ್ತಾನೆ ಸೈನಿಕರಿಗೆ. ಇವರನ್ನು ಸಾಯಿಸಿಬಿಡ್ರಿ, ನನ್ನ ಮಗಳ ಜೀವನವನ್ನು ಹಾಳು ಮಾಡಿಬಿಟ್ರು ಇವರು, ನಮ್ಮ ದ್ರೌಪದಿಯ ಜೀವನವನ್ನು ಹಾಳು ಮಾಡಿಬಿಟ್ರು ಅಂತಕ್ಕಂಥದ್ದು ಅವನಿಗೆ ಸಿಟ್ಟು. ಅದೇ ಸಮಯದಲ್ಲಿ ಕೃಷ್ಣ ಬರ್ತಾನೆ. ಯಾಕಂತಂದ್ರೆ ಎಲ್ಲ ಪಾಂಡವರಿಗೆ ಯಾವಾಗ ಆಪತ್ತು ಬಂದ್ರೂ, ಕಷ್ಟ ಬಂದ್ರೂ, ತೊಂದರೆ ಬಂದಿರತಕ್ಕಂಥವನೇ ಶ್ರೀಕೃಷ್ಣ. ಆವಾಗ ಶ್ರೀಕೃಷ್ಣ ಬರ್ತಾನೆ. ಬಂದು ಅವಾಗ ಹೇಳ್ತಾನೆ ದ್ರುಪದನಿಗೆ, ಇಲ್ಲ ಇವರು ಬ್ರಾಹ್ಮಣರು ಅಂತ ಅಂದ್ಕೊಂಡಿದೆಯಲ್ಲ, ಇವರು ಬ್ರಾಹ್ಮಣರಲ್ಲ. ಇಷ್ಟು ದಿವಸ ಹೇಳಿದ್ದಿಲ್ಲ ಶ್ರೀಕೃಷ್ಣ, ಇವರೇ ಪಾಂಡವರು, ಪಾಂಡುವಿನ ಪುತ್ರರು. ಆ ಒಂದು ಮತ್ಸ್ಯಂತರವನ್ನು ಬೇಯಿಸಿದ್ನಲ್ಲ ಅವನೇ ಅರ್ಜುನ. ಈಗ ವೀರಾದರಿ ವೀರ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಬಿಲ್ಲುವಿದ್ಯೆಯಲ್ಲಿ ನಿಪುಣ ಯಾರಾದರೂ ಇದ್ದರೆ ಇಡೀ ಜಗತ್ತಿನಲ್ಲಿ ಅವನೇ ಅರ್ಜುನ. ಅವನೇ ಒಂದು ಬಿಲ್ಲುವಿದ್ಯೆಯನ್ನು ಆ ಮತ್ಸ್ಯಂತರವನ್ನು ಬೇಯಿಸಿದ್ದು. ಇವರೆಲ್ಲರೂ 5 ಜನ ಪಾಂಡವರು ಅಂತಕ್ಕಂಥ ವಿಚಾರವನ್ನು ದ್ರುಪದನಿಗೆ ಹೇಳ್ತಾನೆ. ಅವನಿಗೆ ಸ್ವಲ್ಪ ಸಮಾಧಾನ ಆಯ್ತು ಅವಾಗ ದ್ರುಪದನಿಗೆ. ಯಾಕಂದರೆ ಯಾರೋ ಬ್ರಾಹ್ಮಣರು ಅಂತ ತಿಳ್ಕೊಂಬಿಟ್ಟಿದ್ದ. ಇವರೆಲ್ಲ ಉಪಾಯ ಮಾಡಿ ನನ್ನ ಮಗಳನ್ನು 5 ಜನ ಮದುವೆ ಹಾಕಿ ಇವರು ಉಪಾಯ ಮಾಡಿದ್ದಾರೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಅವನಲ್ಲಿತ್ತು. ಹಂಗಾಗಿ ಇವರು ಪಾಂಡವರು ಅಂದಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು ಅವಾಗ. ಯಾರಿಗೆ? ದ್ರುಪದನಿಗೆ. ಇವರು ಪಾಂಡುಪುತ್ರರೆಂದು ಪರಿಚಯಿಸಿದ ಅವನು.
ಕೃಷ್ಣನ ಭರವಸೆ ದ್ರುಪದ ಮತ್ತು ದ್ರೌಪದಿಗೆ, ಅವರಿಬ್ಬರಿಗೆ ಸಮಾಧಾನ ಮಾಡ್ತಾನೆ. ದ್ರುಪದನಿಗೂ ಮತ್ತು ದ್ರೌಪದಿಗೆ, ಇಲ್ಲ ಒಳ್ಳೆಯದಾಗುತ್ತೆ ಅಲ್ಲ, ಕಾಯಬೇಕು. ಆ ಒಂದು ಸಮಯ ಅಂತಕ್ಕಂಥದ್ದು ನಮಗೆ ನಾವು ಅಂದ್ಕೊಂಡಂಗೆ ಯಾವುದೂ ಜೀವನದಲ್ಲಿ ಆಗಲ್ಲ. ನಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇರಬೇಕು, ಅದನ್ನು ಕಾಯ್ತಕ್ಕಂಥ ತಾಳ್ಮೆ ಇರಬೇಕು. ಸ್ವಲ್ಪ ನೀವು ನಿಧಾನ ಕಾಯಿರಿ, ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮಗಳಿಗೂ ಸಹ ಮುಂದೆ ರಾಣಿ ಆಗ್ತಾಳೆ, ಒಳ್ಳೆಯದಾಗುತ್ತೆ ಕಾಯಿರಿ ಅಂತಕ್ಕಂಥದ್ದನ್ನು ಕೃಷ್ಣ ಭರವಸೆ ಕೊಡ್ತಾನೆ. ನಿಮ್ಮ ಮಗಳಿಗೆ ಏನು ತೊಂದರೆ ಆಗಲ್ಲ ಅಂತಕ್ಕಂಥ ಭರವಸೆ ನಾನು ಕೊಡ್ತೀನಿ ಅಂತಕ್ಕಂಥದ್ದು. ಆದರೂ ಅವನಿಗೆ ದ್ರುಪದನಿಗೆ ಸಿಟ್ಟು ಕಮ್ಮಿ ಆಗಿಲ್ಲ. ಇವರಿಂದಾಗಿ ನನ್ನ ಪುತ್ರಿಯ ಜೀವನ ದುಃಖಿತವಾಗಿದೆ, ನಾಶವಾಗಿದೆ, ಹಾಳಾಗಿದೆ ಅಂತ ಹೇಳ್ತಾನವನು. ಈ 5 ಜನ ಬ್ರಾಹ್ಮಣರೇನದಾರಲ್ಲ, ಇವರು ಪಾಂಡವರು ಈ ಬಂದಿದ್ದಾರಲ್ಲ, ಇವರಿಂದ ನನ್ನ ಮಗಳ ಜೀವನ ಹಾಳಾಗಿ ಹೋಗ್ಬಿಡ್ತು, ನನ್ನ ಮಗಳ ಜೀವನ ದುಃಖತಪ್ತ ಆಯಿತು, ನಾಶ ಆಗಿಬಿಡ್ತು ಅಂತಕ್ಕಂಥದ್ದನ್ನು ಭಾಳ ಸಿಟ್ಟಿನಿಂದ ದ್ರುಪದ ಹೇಳ್ತಾನೆ. ನೋಡ್ರಿ, ಅವಾಗ ಕೃಷ್ಣ ಹೇಳ್ತಾನೆ, ಇವರ ಕಾರಣದಿಂದಲ್ಲ ನಿನ್ನ ಕಾರಣದಿಂದ ಅಂತ ಹೇಳ್ತಾನೆ. ಇವರ ಕಾರಣದಿಂದ ನಿನ್ನ ಮಗಳ ಜೀವನ ಹಾಳಾಗಿಲ್ಲ, ನಿನ್ನ ಮಗಳ ಜೀವನ ಹಾಳಾಗೈತಂದರೆ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ ಕೃಷ್ಣ. ದ್ರುಪದ, ನಿನ್ನ ಮಗಳ ಜೀವನ ಹಾಳಾಗಿರೋದು ಅದಕ್ಕೆ ನೀನೇ ಕಾರಣ ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ. ನೆನಪು ಮಾಡ್ತಾರೆ. ದ್ರೌಪದಿಯ ಜನನದ ಸಮಯದಲ್ಲಿ ನೀನು ಏನು ಬೇಡಿಕೊಂಡಿದ್ದೆ? ಕೃಷ್ಣ ಆಕ್ರೋಶ ವ್ಯಕ್ತಪಡಿಸ್ತಾರೆ. ದ್ರೌಪದಿ ಯಜ್ಞದಿಂದ ಹುಟ್ಟಿದ್ಲಲ್ಲ, ಯಜ್ಞಸೇನಿ, ಅವತ್ತು ಏನೇನು ಬೇಡ್ಕೊಂಡಿದ್ದು ನೀನು? ನನ್ನ ಮಗಳಿಗೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಳಂಕಗಳು ತಟ್ಟಲೆ ಅಂತ ಬೇಡ್ಕೊಂಡಿದ್ದೆಲ್ಲ ಅವತ್ತು ನೀನು. ನನ್ನ ಮಗಳಿಗೆ ಎಲ್ಲ ಪ್ರಪಂಚದಾಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಬರಲಿ ಅಂತ ಬೇಡ್ಕೊಂಡಿದ್ದೆಲ್ಲ ಅವತ್ತು ನೀನು ಬೇಡ್ಕೊಂಡಿಯಲ್ಲ, ಅದು ಹಂಗಾಗಿ ನಿನ್ನ ಮಗಳಿಗೆ ಕಷ್ಟ ಬಂದಿರೋದು ಇವತ್ತು ಅಂತ ಹೇಳ್ತಾನೆ. ಪಾಂಡವರಿಂದ ಕಷ್ಟ ಬಂದಿಲ್ಲ, ದ್ರೌಪದಿಗೆ ಕಷ್ಟ ಬಂದಿರೋದು ನಿನ್ನಿಂದ. ನೀನವತ್ತು ಮಗಳನ್ನು ಒಂದು ಅಸಡ್ಡೆಯಿಂದ ಬೇಡ್ಕೊಂಡಲ್ಲ, ಕಷ್ಟಗಳು ಕೊಡು ನನ್ನ ಮಗಳಿಗೆ, ಎಲ್ಲ ಕಷ್ಟ ಕೊಡು, ಎಲ್ಲ ಅಂಥ ಕಷ್ಟ ಕೊಡು, ಇಂಥ ಕಷ್ಟ ಕೊಡು ಅಂತ ಬೇಡ್ಕೊಂಡಲ್ಲ. ಆ ಒಂದು ಬೇಡ್ಕೊಂಡಿರೋದ್ರಿಂದ ನಿನ್ನ ಮಗಳಿಗೆ ಇವತ್ತು ಕಷ್ಟ ಬಂದವ ಅಂತಂದು ದ್ರುಪದನ ಮೇಲೆ ಆಕ್ರೋಶಗೊಂಡ್ರು ಶ್ರೀಕೃಷ್ಣ. ಅವಾಗ ತಣ್ಣಗಾದವನು ದ್ರುಪದ, ಹೌದಲ್ಲ, ನನ್ನ ಮಗಳ ಈ ಸ್ಥಿತಿಗೆ ನಾನೇ ಕಾರಣ ಅದನ್ನೆಲ್ಲ ಅಂತಕ್ಕಂಥದ್ದು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ತಂದೆ ತಾಯಿಯ ಕರ್ಮಗಳು ಸಂತಾನಗಳು ಅನುಭವಿಸಬೇಕು, ಮಕ್ಕಳು ಅನುಭವಿಸ್ತಾರೆ. ಈಗ ನೀನು ಮಾಡಿರ್ತಕ್ಕಂಥ ಕರ್ಮ ನಿನ್ನ ಮಗಳು ಅನುಭವಿಸ್ಬೇಕೀಗ. ಆಕೇನು ತಪ್ಪು ಮಾಡಿದಾಳೆ ದ್ರೌಪದಿ? ನೀನು ಮಾಡಿರ್ತಕ್ಕಂಥ ತಪ್ಪು ಈಗ ನಿನ್ನ ಮಗಳು ಅನುಭವಿಸ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಭಾಳ ಕ್ರೋಧದಿಂದ ಹೇಳ್ತಾನೆ. ಅದು ತ್ರೇತಾಯುಗ. ದ್ವಾಪರ ಯುಗದಲ್ಲಿ ಹಿಂದೆ ತಂದೆ ತಾಯಿ ಕರ್ಮಗಳು ಮಕ್ಕಳು ಅನುಭವಿಸ್ತಿದ್ರು. ಆದರೆ ಇದು ಕಲಿಯುಗ. ಈಗ ಹಂಗಿಲ್ಲ, ನಾವು ಮಾಡಿರ್ತಕ್ಕಂಥ ಕರ್ಮ ನಾವೇ ಅನುಭವಿಸಿ ಹೋಗಬೇಕು. ಅದು ಯಾರಿಗೂ ಬಿಡುಗಡೆ ಇಲ್ಲ. ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು. ಇದನ್ನು ಬರೆದಿಟ್ಕೊಂಬಿಡ್ಬೇಕಷ್ಟೇ. ನಾವೇನಪ್ಪ ಅಂತಂದರೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂತ ಹೋಗೋದು ಅಷ್ಟೇ. ಆದರೆ ದ್ವಾಪರ ಯುಗದಲ್ಲಿ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಕರ್ಮಗಳು ಮಕ್ಕಳಿಗೆ ಬರ್ತಾಯಿದ್ವು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ಈಗ ಅನುಭವಿಸಕತ್ತಾಳೆ, ನೀನು ಮಾಡಿದ ಕರ್ಮಗಳನ್ನು ನಿನ್ನ ಮಗಳು ಅನುಭವಿಸ್ತಾಳೆ ದ್ರೌಪದಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಸ್ವಾಗತಿಸಿ ಪಾಂಡವರನ್ನು, ಅವರನ್ನು ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ನಿಮ್ಮ ಆಸ್ಥಾನ ಕರ್ಕೊಳ್ರಿ ಅವ್ರನ್ನ, ಪಾಂಡವರನ್ನು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಆದೇಶ ಮಾಡಿದ ದ್ರುಪದನಿಗೆ. ಆವಾಗ ದ್ರುಪದನಿಗೆ ತನ್ನ ತಪ್ಪಿನ ಅರಿವಾಯಿತು. ಹೌದಲ್ಲ, ನಾನು ಏನು ನನ್ನ ಮಗಳಿಗೆ ಅವತ್ತು ಕೇಳ್ಕೊಂಡಿದ್ದನ್ನೆಲ್ಲ ನೆನಪಾಯ್ತು ಅವನಿಗೆ. ಯಾವ ರೀತಿ ಅವನು ಯಜ್ಞದಿಂದ ಆಕಿ ಹುಟ್ಟುವಾಗ ಏನೇನು ಕೆಟ್ಟದ್ದು ಕೇಳ್ಕೊಂಡಿದ್ನಲ್ಲ ಅದೆಲ್ಲ ನೆನಪಾಗಿ ಅವನಿಗೆ ಪಶ್ಚಾತ್ತಾಪಕ್ಕತ್ತು. ಹೌದು, ನಾನು ತಪ್ಪು ಮಾಡಿದ್ನೆಲ್ಲ, ಇವತ್ತು ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆದ್ನೆಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ಅವನಿಗಾಗುತ್ತೆ. ಹಂಗಾಗಿ ಅವರನ್ನು ಸ್ವಾಗತಿಸೋದಕ್ಕೆ ಅವನು ಏರ್ಪಾಟ್ ಮಾಡ್ತಾನೆ. ಪಾಂಡವರನ್ನು ಸ್ವಾಗತಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡ್ತಾನೆ. ಆಗ ದ್ರುಪದ ಎಲ್ಲರನ್ನ ಕ್ಷಮಾಪಣೆ ಕೇಳ್ತಾನೆ. ಪಾಂಡವರನ್ನು, ದ್ರೌಪದಿಯನ್ನು, ಶ್ರೀಕೃಷ್ಣನನ್ನು, ವೇದವ್ಯಾಸರನ್ನು ಎಲ್ಲರನ್ನೂ ಸಹ ಅವನು ಕ್ಷಮಾಪಣೆ ಕೇಳ್ತಾನೆ. ಇಲ್ಲ, ನನ್ನಿಂದನೇ ತಪ್ಪಾಗಿದೆ, ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಈಗ ಅವತ್ತೇನೋ ನನಗೆ ಗೊತ್ತಾಗ್ದಂಗೆ ನಾನು ಈಗ ಒಂದು ತಪ್ಪು ಮಾಡಿಬಿಟ್ಟೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಯ್ತು. ಈಗ ಕೃಷ್ಣ ದ್ರೌಪದಿ ಸಮಾಲೋಚನೆ ಮಾಡ್ತಾರೆ. ಯಾಕಂತಂದರೆ ಈಗಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಅವರ ಆಪ್ತತೆ ಏನಿದೆಯಲ್ಲ, ಮುಂದೆಲ್ಲ ಒಂದು ದ್ರೌಪದಿಯನ್ನು ಸಖಿ ಅಂತಲೇ ಅವನು ಕರ್ಕೊಂತ ಹೋಗ್ತಾನೆ. ಸಖಿ ಅಂತಂದರೆ ಗೆಳತಿ. ಮುಂದೆ ಯಾವಾಗ ಕಷ್ಟ ಬಂದರೂ ಸಹ ದ್ರೌಪದಿಗೆ ಶ್ರೀಕೃಷ್ಣನೇ ಒಂದು ನೆರವನ್ನು ಕೊಡ್ತಕ್ಕಂಥದ್ದು. ಅವನ್ನೆಲ್ಲ ಸಮಾಧಾನ ಮಾಡ್ತಾನೆ. ಮುಂದೆ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಸಮಾಧಾನ ಮಾಡ್ತಾನೆ. ಯಾಕಂತಂದ್ರೆ ನಾವು ಜೀವನದಲ್ಲಿ ಏನೇ ಆದರೂ ಸಹ ಆಶಾವಾದಿಗಳಾಗಿರ್ಬೇಕಂತೆ, ನಿರಾಶಾವಾದಿಗಳಾಗಿರ್ಬೋದು. ಇವತ್ತು ಕಷ್ಟ ಬಂದಿದೆ, ಕಾಲಚಕ್ರ ಅಂತಕ್ಕಂಥದ್ದು ಸುತ್ತ ಇರ್ತದೆ. ಇವತ್ತು ಕಷ್ಟ ಬಂದರೆ ನಾಳೆ ಸುಖ ಬರಲೇಬೇಕು, ಸುಖ ಇದ್ದದ್ದು ಕಷ್ಟ ಬರಲೇಬೇಕು. ಹಾಗಾಗಿ ಇವತ್ತು ಕಷ್ಟ ಬಂದಿದೆ ಅಂತಕ್ಕಂಥದ್ದು ಕುಗ್ಗೋದು ಬೇಡ, ಮುಂದೆ ನಿಮಗೆ ಒಳ್ಳೆಯ ದಿನಗಳು ಕಾದಿದ್ದಾವೆ. ಹಂಗಾಗಿ ಆ ಒಂದು ಒಳ್ಳೆಯ ದಿನಗಳಿಗಾಗಿ ನೀವು ಕಾಯಿರಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ.
ಸಮಾಧಾನ ಮಾಡ್ತಾನೆ ಅವ್ರಿಗೆಲ್ಲರಿಗೂ. ಆದರೂ ಹೇಳ್ತಾನೆ ನೋಡ್ರಿ ಅವನು, ಇದು ಅಂದರೆ ಐವರ ವಿವಾಹ ಏನಿದೆಯಲ್ಲ ಇದು ಅಧರ್ಮ. ಈ ನಿರ್ಧಾರ ಏಕೆ ಮಾಡಿದೆ? ಯಾಕಂದರೆ ದ್ರೌಪದಿನೇ ನಿರ್ಧಾರ ಮಾಡಿರೋದು, ಆಕೆನೇ ಕೇಳಬೇಕಲ್ಲ ಈಗ ಅವನು. ಪಾಂಡವರು ಆಮೇಲೆ ಇವರು ಓಕೆ ಮಾಡಿರೋದು. ಇದು ಐವರ ಮದುವೆ 5 ಜನನೂ ನೀನು ಮದುವೆ ಆಗ್ತಂತ ಒಪ್ಪಿದೆ ಅಲ್ಲ, ಇದು ಅಧರ್ಮ. ಆಗಿನ ಕಾಲದಲ್ಲಿ ಇದು ಅಧರ್ಮ. ಈ ನಿರ್ಧಾರ ಯಾಕೆ ತಗೊಂಡೆ ನೀನು ಅಂತಕ್ಕಂಥದ್ದನ್ನು ಸಮಾಧಾನವಾಗಿ ಶ್ರೀಕೃಷ್ಣ ಕೇಳ್ತಾನೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ ನೋಡ್ರಿ, ನಾನು ಸ್ವಾರ್ಥಿಯಾಗಲಾರೆ. 4 ಜನರ ಬಲಿದಾನ ಸನ್ಯಾಸವನ್ನು ನಾನು ಹೇಗೆ ಸಹಿಸಲಿ? ನನ್ನ ಒಂದು ಸುಖಕ್ಕೆ. ಅಕಸ್ಮಾತ್ ನಾನು ಅರ್ಜುನನೇ ನಾನು ಗೆದ್ದದ್ದು, ಅರ್ಜುನ ಒಂದೇ ಮದುವೆ ಆಗ್ಬೋದಾಗಿತ್ತು. ನಾನು ಅರ್ಜುನ ಈ ರಾಜ್ಯ ಅಲ್ಲ ಇನ್ನೊಂದು ರಾಜ್ಯವನ್ನು ಗೆದ್ಕೊಂಡು ಅವನು ರಾಜ ಹಾಕಿದ್ದ, ನಾನು ರಾಣಿ ಹಾಕಿದ್ದೆ, ಅದರಲ್ಲೇನು ಅನುಮಾನನೇ ಇಲ್ಲ. ಆದರೆ ಅರ್ಜುನನ ಒಂದೇ ಮದುವೆ ಆಗಿದ್ದರೆ ಅವರ ತಾಯಿಯ ಮಾತಿನಂತೆ ಉಳಿದರ 4 ಏನು ಮಾಡ್ತಿದ್ರು? ಸನ್ಯಾಸ ಹೋಗ್ತಿದ್ರು. ಉಳಿದರ 4 ಸನ್ಯಾಸಿಗಳಾಗ್ತಾಯಿದ್ರು. ಅವ್ರು 4 ಜನ ಜೀವನ ನನ್ನಿಂದಾಗಿ ಹಾಳಾಗ್ತಿತ್ತು. ನನ್ನಿಂದಾಗಿ ಆ 4 ಜನರ ಬಲಿದಾನವನ್ನು ನಾನು ತೆಗೆದುಕೊಂಡೆ ಅಂತಕ್ಕಂಥ ಅಪವಾದ ಇತಿಹಾಸದಲ್ಲಿ ದಾಖಲಾಗ್ತಿತ್ತು. ಹಂಗಾಗಿ ನಾನು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನನ್ನ ಒಬ್ಬಳ ಸುಖಕ್ಕಾಗಿ ನಾವು 4 ಜನರ ಜೀವನ ಬಲಿ ಕೊಡೋದು ಬೇಡ, ಅವರು ಸನ್ಯಾಸಿಗಳಾಗೋದು ಬೇಡ ಅಂತಕ್ಕಂಥ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಅಂತಕ್ಕಂಥದ್ದನ್ನು ದ್ರೌಪದಿ ಎಲ್ಲ ವಿವರವಾಗಿ ಹೇಳ್ತಾಳೆ, ಶ್ರೀಕೃಷ್ಣನಿಗೆ ಹೇಳ್ತಾಳೆ. ಅವನಿಗೆಲ್ಲ ಗೊತ್ತಿರ್ತಾನೆ, ಶ್ರೀಕೃಷ್ಣ ಪರಮಾತ್ಮನಿಗೆಲ್ಲ ಗೊತ್ತಿರ್ತೈತೆ, ಆದರೆ ಇವಳ ಬಾಯಿಂದ ಕೇಳಬೇಕು ಅಂತಕ್ಕಂಥದ್ದನ್ನು. ಹಂಗಾಗಿ ಇವರು 4 ಜನರ ಬಲಿದಾನಕ್ಕಾಗಿ ನನ್ನ ಸುಖಕ್ಕಾಗಿ ಇವ್ರ ಬಲಿದಾನ ಕೊಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಂಗಾಗಿ ನಾನು ಈ ಒಂದು ನಿರ್ಧಾರವನ್ನು 5 ಜನ ಮದುವೆ ಆಗ್ತಕ್ಕಂಥ ನಿರ್ಧಾರವನ್ನು ನಾನು ತೆಗೆದುಕೊಂಡೆ ಅಂತಕ್ಕಂಥದ್ದನ್ನು ದ್ರೌಪದಿ ಶ್ರೀಕೃಷ್ಣನಿಗೆ ಹೇಳಿದ್ಲು. ನನಗೆ ಬೇರೆ ದಾರಿನೇ ಇರಲಿಲ್ಲ. ನನಗೆ ಇದು ಧರ್ಮದ ನಿರ್ಣಯ, ಇದು ನನ್ನ ಪ್ರಕಾರ ಧರ್ಮದ ನಿರ್ಣಯ ಅಂತ ಹೇಳ್ತಾಳೆ. ಆಮೇಲೆ ಅದನ್ನೊಂದು ನೆನಪು ಮಾಡ್ಕೊಳ್ತಾಳೆ ಆಕೆ. ಶ್ರೀಕೃಷ್ಣ ಒಂದು 5 ಕಲ್ಲನ್ನು ಕೊಟ್ಟಿದ್ದ ಆಕೆಗೆ ಒಂದು ಸರಿ. ಆ 5 ಕಲ್ಲನ್ನು ನೀವು ಕೊಟ್ಟಿದ್ರಲ್ಲ, ಅದನ್ನು ನೆನಪು ಮಾಡಿಕೊಂಡೆ ನಾನು. ಇದಕ್ಕೂ ಏನಾದರೂ ಒಂದು ಸಂಬಂಧ ಇರಬಹುದು ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಹಂಗಾಗಿ ನಾನು ಈ ನಿರ್ಧಾರಕ್ಕೆ ನಿಮ್ಮನ್ನು ನೆನಪು ಮಾಡಿಕೊಂಡು ಈ ನಿರ್ಧಾರವನ್ನು ನಾನು ಮಾಡಿದೆ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳಿದ್ಲು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಜಗತ್ತಿನ ಎಲ್ಲ ಸ್ತ್ರೀಯರಿಗೆ ಹೇಳಲಾರೆ ಇದು ಧರ್ಮವೆಂದು. ನಿನ್ನ ದೃಷ್ಟಿಯಲ್ಲಿ ಧರ್ಮ ಸರಿ, ಆದರೆ ಉಳಿದಿರ್ತಕ್ಕಂಥ ಎಲ್ಲ ಸ್ತ್ರೀಯರಿಗೆ ನಾನು ಇದು ಧರ್ಮ ಅಂತ ಹೇಳಲ್ಲ, ಇದು ಅಧರ್ಮನೇ ಅಂತ ಹೇಳ್ತಾನೆ ನಾನು ಶ್ರೀಕೃಷ್ಣ. ಜಗತ್ತಿನ ಎಲ್ಲ ಸ್ತ್ರೀಯರಿಗೆ ದ್ರೌಪದಿಯ ನಿರ್ಧಾರ ಧರ್ಮ ಅಂತ ಹೇಳಲ್ಲ ನಾನು, ಇದು ಅಧರ್ಮ. ಆದರೆ ಬೇರೆ ದೃಷ್ಟಿಯಿಂದ ನೋಡಿದಾಗ ಧರ್ಮ ಪ್ರಕಾರ ಇದೆ. ಆದರೆ ನೀನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಅಧರ್ಮನೇ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಮುಂದೆ ಹೇಳ್ತಾನೆ ನೋಡ್ರಿ, ನಿನ್ನ ಕರುಣೆ ಧರ್ಮದ ಆಧಾರಗಳಿಗೆ ನನ್ನ ಹೃದಯದಲ್ಲಿ ಸ್ಥಾನ ನೀಡಿರುವೆ. ನೀನೇನು ಪಾಂಡವರ ಉಳಿದ 4 ಜನನ ಜೀವನ ಹಾಳಾಗಿ ಹೋಗಿಬಿಡ್ತತೆ, ಅವರ ಬಲಿದಾನ ಆಗುತ್ತೆ, ಅವರು ಸನ್ಯಾಸಿಗಳಾಗ್ತಾರಂತ ಅವ್ರ 4 ಜನದ ಬಗ್ಗೆ ಯೋಚನೆ ಮಾಡಿಯಲ್ಲ, ಅದು ಕರುಣೆ, ದಯೆ. ನಿನ್ನಲ್ಲಿರ್ತಕ್ಕಂಥ ಒಂದು ಕರುಣೆಗೆ, ದಯೆಗೆ ಅದು ಒಂದು ಧರ್ಮ. ಅವ್ರ ಜೀವನ ಹಾಳಾಗಬಾರ್ದು ಅಂತಕ್ಕಂಥ ನಿರ್ಧಾರ ತೊಗೊಂಡಿಯಲ್ಲ, ಅದು ಒಂದು ಧರ್ಮ. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ, ಅದನ್ನು ನಾನು ಮೆಚ್ಚುತ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕಾಗಿಯೇ ನಿನಗೆ ನನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀನಿ ನಿನಗೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನೋಡ್ರಿ, ಜ್ಞಾನ ಬುದ್ಧಿ ಅಂತಕ್ಕಂಥದ್ದು ಸ್ಥಿರವಾಗಿರಬೇಕು, ಮನಸ್ಸು ತಾಳ್ಮೆಯಾಗಿರಬೇಕು, ಹೃದಯ ಪ್ರೇಮದಿಂದ ತುಂಬಿರಬೇಕು, ಹಾಗೂ ಸಮರ್ಪಣೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಮನಸ್ಸು, ಬುದ್ಧಿ, ಹೃದಯ, ಶರೀರ, ಆತ್ಮ ಇವು ಧರ್ಮದ 5 ಆಧಾರ ಸ್ತಂಭಗಳು. ಮನಸ್ಸು, ಬುದ್ಧಿ, ಹೃದಯ, ಶರೀರ, ಆತ್ಮ ಇವು ಧರ್ಮದ 5 ಆಧಾರ ಸ್ತಂಭಗಳು. ಈ 5 ಆಧಾರ ಸ್ತಂಭಗಳು ಬಿಟ್ಟು ಧರ್ಮ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನಿನ್ನ ನಿರ್ಣಯ ಸರಿ ಇದೆ, ಈ ಪ್ರಕಾರ ನೋಡಿದಾಗ ನಿನ್ನ ನಿರ್ಣಯ ಸರಿ ಇದೆ, ಇದು ಧರ್ಮಸಮ್ಮತವಾಗಿರ್ತಕ್ಕಂಥ ನಿರ್ಣಯ ಆಗಿದೆ. ನೀನು ಉಳಿದರ ಒಂದು ಕಷ್ಟ ಸುಖಗಳಿಗೆ ಒಂದು ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿದೆಯಲ್ಲ, ಹಂಗಾಗಿ ಈ ನಿರ್ಣಯ ಸರಿಯಾಗಿದೆ, ಧರ್ಮಸಮ್ಮತ ನಿರ್ಣಯ ಆಗಿದೆ. ಆದರೆ ಲೋಕಕ್ಕೆಲ್ಲ ಇದು ಧರ್ಮಸಮ್ಮತವಾದ ನಿರ್ಣಯ ಅಲ್ಲ ಅಂತಕ್ಕಂಥದ್ದನ್ನು ಅವನು ಒತ್ತಿ ಹೇಳ್ತಾನೆ. ನೀನು ಆ ಸಮಯ ಸಂದರ್ಭದಲ್ಲಿ ನೋಡ್ಕೊಂಡು ಈ ನಿರ್ಧಾರ ತಾಂಡಿಯಲ್ಲ, ಹಂಗಾಗಿ ನಿನ್ನ ನಿರ್ಧಾರ ಧರ್ಮಸಮ್ಮತವಾಗಿದೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಸಮಾಜದ ವಿಷಯ ಹೇಗೆ ಯೋಚಿಸಲಿ, ನಿಂದನೆ ಹೇಗೆ ಸಹಿಸಲಿ? ದ್ರೌಪದಿ ಕೇಳ್ತಾಳೆ ಶ್ರೀಕೃಷ್ಣನ್. ಸರಿ, ನಾನೇ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀನಿ ಸರಿ, ಆದರೆ ಸಮಾಜ ನನ್ನನ್ನು ನೋಡತಕ್ಕಂಥ ರೀತಿ ಬೇರೆ, ಅಂತಕ್ಕಂಥ ಮಾತಾಡ್ಕೊಳ್ತಕ್ಕಂಥ ರೀತಿಯೇ ಬೇರೆ. ಇದನ್ನು ಹೆಂಗೆ ನಾನು ಸಹಿಸ್ಕೊಳ್ಳಿ? ಸಹಜ ತಾನೆ. ಈಗ ನಮ್ಮ ಸಮಾಜದಲ್ಲಿ ಸಹಜವಾಗಿ ಅಲ್ಲದೇ ಇರತಕ್ಕಂಥ ಅಸಹಜ
ನಡವಳಿಕೆಗಳೇನಾದರೂ ನಡೆದರೆ, ಚಟುವಟಿಕೆಗಳೇನಾದರೂ ನಡೆದೆ, ನಮ್ಮ ಸಮಾಜ ನೋಡ್ತಕ್ಕಂಥ ರೀತಿಯೇ ಬೇರೆ, ಅವರನ್ನು ನೋಡ್ತಕ್ಕಂಥ ರೀತಿಯೇ ಬೇರೆ, ಅವರಿಗೆ ಮಾತಾಡ್ತಕ್ಕಂಥ ರೀತಿಯೇ ಬೇರೆ. ಹಾಗಾಗಿ ಅವನ್ನು ನಾನು ಹೆಂಗೆ ಸಹಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಕೇಳ್ತಾಳೆ. ಆದರೆ ಅವನ್ನೆಲ್ಲ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಬೇಕು, ತಾಳ್ಮೆ ಬೇಕು. ಹಂಗಾಗಿ ನೀನೆಲ್ಲವನ್ನೂ ಸಹ ತಾಳ್ಮೆಯಿಂದ ಸಹಕಾರ ಕೊಟ್ಟರೆ ಪಾಂಡವರಿಗೆ ಮುಂದೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆ ಒಂದು ಮುಂದೆ ಎಲ್ಲ ರೀತಿಯಿಂದ ನಿನಗೆ ಒಳ್ಳೆಯದಾಗುತ್ತೆ, ನಿನ್ನಿಂದಲೇ ಒಂದು ಧರ್ಮ ಸಂಸ್ಥಾಪನಾ ಕಾರ್ಯ ನಡೆಯುತ್ತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಅಭಯ ಕೊಡ್ತಾನೆ ದ್ರೌಪದಿಗೆ. ಇತ್ತ ಇಷ್ಟು ಕಾಂಪಿಲ್ಯದಲ್ಲಿ ಘಟನೆಗಳು ನಡೀತಾ ಇದ್ದು, ಇತ್ತ ಹಸ್ತಿನಾಪುರದಲ್ಲಿ ಇವರೇನು ಕೌರವರು ದುರ್ಯೋಧನ, ಶಕುನಿ ಇವರೇನು ಸ್ವಯಂವರಕ್ಕೆ ಹೋಗಿ ವಾಪಸ್ ಬಂದಿದ್ರಲ್ಲ, ಆ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಇಲ್ಲಿ. ಅದನ್ನಿನ್ನೂ ಧೃತರಾಷ್ಟ್ರನಿಗೆ, ತನ್ನ ತಂದೆ ಧೃತರಾಷ್ಟ್ರನಿಗೆ ದುರ್ಯೋಧನ ತಿಳಿಸಿಲ್ಲ, ಶಕುನಿ ಇವರೆಲ್ಲ ತಿಳಿಸಿಲ್ಲ. ಶಕುನಿ ದುರ್ಯೋಧನನ ಕರೆದು ಹೇಳ್ತಾನೆ, ನೋಡ್ರಿ, ನಿನ್ನ ರಾಜ್ಯಾಭಿಷೇಕ ಸಾಧ್ಯವಿಲ್ಲ. ಯಾಕಂದರೆ ಪಾಂಡವರನ್ನು ಗುರುತಿಡಿದ್ರು ಇವರು. ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಹೋಗಿದ್ರಲ್ಲ ಅಲ್ಲಿ ದ್ರೌಪದಿಯ ಒಂದು ಸ್ವಯಂವರಕ್ಕೆ. ಅಲ್ಲಿ ಗೆದ್ದರರು ಪಾಂಡವರೇ, ಅರ್ಜುನನೇ ಇವನು ಮತ್ಸ್ಯಾಂತರವನ್ನು ಭೇದಿಸಿದ್ದು ಅಂತಕ್ಕಂಥದ್ದು ಇವರಿಗೆಲ್ಲ ಕನ್ಫರ್ಮ್ ಆಗಿಬಿಡ್ತು. ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಯಿತು. ಯಾಕಂದರೆ ಇವರು ಇದೇ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಟ್ಟಾಕಿದ್ರು. ಅವರಿಗೆ ಪಾಂಡವರಿಲ್ಲ ಅಂತಲೇ ಇಷ್ಟು ದಿವಸ ಅವರಿಗೆ ಮಾಹಿತಿ ಇತ್ತು. ಆದರೆ ಈಗೇನು ಅವರಿಗೆ ಗೊತ್ತಾಯಿತು, ಪಾಂಡವರು ಬದುಕಿದ್ದಾರೆ, ಮತ್ತೆ ವಾಪಸ್ ಬರ್ತಾರೆ ನಮ್ಮ ರಾಜ್ಯ ಕೇಳಕ್ಕೆ, ಅವ್ರ ರಾಜ್ಯ ಕೇಳಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಇವ್ರಿಗೆ ಕಾನ್ಫಿಡೆನ್ಸ್ ಕನ್ಫರ್ಮ್ ಆಗಿಬಿಡ್ತು. ಹಂಗಾಗಿ ಇವರು ಬೇರೆ ರೀತಿಯಿಂದ ಒಂದು ಕುತಂತ್ರವನ್ನು ಪ್ರಾರಂಭ ಮಾಡ್ತಾರೆ. ಈಗ ಶಕುನಿ ಹೇಳ್ತಾನೆ ದುರ್ಯೋಧನನಿಗೆ, ನಿನ್ನ ರಾಜ್ಯಾಭಿಷೇಕ ಆಗಲ್ಲ. ಯಾಕಂದರೆ ಮೊದಲಿನ ಯುವರಾಜ ಅದನೇ, ಯಾರು? ಯುಧಿಷ್ಠಿರ. ಅವನು ಯುವರಾಜ ಪಟ್ಟಾಭಿಷೇಕ ಮಾಡಿದ್ರು ಆಲ್ರೆಡಿ. ಮಾಡಿ ಅವರನ್ನು ಮೋಸದಿಂದ ವರ್ಣಾವರ್ತಕ್ಕೆ ಕಳಿಸಿ ಅರಗಿನ ಮನೆಯಲ್ಲಿ ಸುಟ್ಟಾಕ ಪ್ಲ್ಯಾನ್ ಮಾಡಿದ್ರು. ಹಂಗಾಗಿ ಮೊದಲನೇ ಯುವರಾಜ ಬದುಕಿದಾಗ ಎರಡನೇ ಯುವರಾಜನನ್ನು ಮಾಡಲ್ಲ, ನೀನು ರಾಜ್ಯಾಭಿಷೇಕ ಆಗಲ್ಲ ನಿನಗೆ ಅಂತ ಹೇಳ್ತಾನೆ ಅವನು ಶಕುನಿ. ಮೊದಲನೇ ಯುವರಾಜ ಬದುಕಿದ್ದಾಗ ನಿನ್ನನ್ನು ಒಪ್ಪುವುದಿಲ್ಲ. ಯುಧಿಷ್ಠಿರ ಹಸ್ತಿನಾಪುರಕ್ಕೆ ಬಂದರೆ ನೀನು ರಾಜನಾಗುವುದಿಲ್ಲ. ಈಗ ಯುಧಿಷ್ಠಿರ ಏನಾದರೂ ವಾಪಸ್ ಪಾಂಡವರು ಹಸ್ತಿನಾಪುರಕ್ಕೆ ಬಂದುಬಿಟ್ರೆ ನೀನು ರಾಜ ಆಗೋದು ಕನಸಿನ ಮಾತು, ಮುಗಿದೋಯ್ತು. ಹಂಗಾಗಿ ನೀನು ಬೇಗ ರಾಜ ಆಗು. ಅವ್ರು ಪಾಂಡವರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀನು ರಾಜ ಆಗಬೇಕು. ಈ ವಿಚಾರ ಧೃತರಾಷ್ಟ್ರನಿಗೆ ಗೊತ್ತಾಗಬಾರ್ದು. ಪಾಂಡವರು ಅಲ್ಲಿದ್ದರು, ಕಾಂಪಿಲ್ಯದಲ್ಲಿ ದ್ರೌಪದಿಯನ್ನು ಗೆದ್ದರ ಪಾಂಡವರು ಅಂತಕ್ಕಂಥ ವಿಚಾರ ಧೃತರಾಷ್ಟ್ರನಿಗೆ ಗೊತ್ತಾಗಬಾರ್ದು. ಗೊತ್ತಾಗೋದ್ರೊಳಗೆ ನೀನು ರಾಜ ಆಗಿಬಿಡಬೇಕು, ಯುವರಾಜ ಪಟ್ಟಾಭಿಷೇಕ ಆಗಿಬಿಡಬೇಕು. ಯಾಕಂದ್ರೆ ಖಾಲಿ ಇದೆ ಅಲ್ಲಿ ಪೋಸ್ಟ್, ಯುವರಾಜ ಪಟ್ಟಾಭಿಷೇಕ, ಯುವರಾಜ ಖಾಲಿ ಇದೆ ಅಲ್ಲಿ, ಅದನ್ನು ಆಗಿಬಿಡ್ಬೇಕು ನೀನು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ವಿಷಯವನ್ನು ಗೌಪ್ಯವಾಗಿರಿಸಬೇಕು. ಪಾಂಡವರಲ್ಲಿ ಕಾಂಪಿಲ್ಯದಲ್ಲಿ ಅದರೇ ಅಂತಕ್ಕಂಥ ವಿಷಯವನ್ನು ಗೌಪ್ಯವಾಗಿಡಬೇಕು. ಧೃತರಾಷ್ಟ್ರನಿಂದ ಗೌಪ್ಯವಾಗಿಡಬೇಕು, ಒಂದು ಹಸ್ತಿನಾಪುರದಿಂದಲೇ ಗೌಪ್ಯವಾಗಿಡಬೇಕು ಆ ವಿಚಾರವನ್ನು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಜೊತೆಗೆ ಕರ್ಣನಿಗೆ ಹೇಳ್ತಾನೆ, ನೋಡ್ರಿ, ಮಿತ್ರಧರ್ಮ ಧರ್ಮ ಯಾವ್ದು ಆಯ್ಕೆ ಮಾಡ್ಕೊಂತೀನಿ ನೀನು? ಯಾಕಂದ್ರೆ ಅವನು ಕರ್ಣ ಯಾವಾಗ ಅವನು ಒಂದು ವಿಚಾರಗಳನ್ನು ಹೇಳ್ತಾನಂತ ಗೊತ್ತಾಗಲ್ಲ. ಹಂಗಾಗಿ ನೀನು ದುರ್ಯೋಧನನಿಗೆ ಮಿತ್ರಧರ್ಮ ಅಂತಂದ್ರೆ ದುರ್ಯೋಧನ ಹೇಳ್ದಂಗೆ ಕೇಳೋದು ಮಿತ್ರಧರ್ಮ. ಹಂಗಾಗಿ ಮಿತ್ರಧರ್ಮ ಬೇಕಾ ನೀನು ಧರ್ಮ ಬೇಕಾ, ಯಾವ್ದು ಆಯ್ಕೆ ಮಾಡ್ಕೊಂತ ಹೇಳು ಅಂತಂದು ಶಕುನಿ ಒಂದು ಕರ್ಣನಿಗೆ ಹೇಳ್ತಾನೆ. ಅಂದರೆ ಈ ವಿಚಾರವನ್ನು ನೀನು ಸಹ ಇಲ್ಲಿ ಯಾರಿಗೂ ಹೇಳಂಗಿಲ್ಲ, ಪಾಂಡವರಲ್ಲಿದ್ದರು ಅಂತಕ್ಕಂಥ ವಿಚಾರವನ್ನು ನೀನಲ್ಲಿಗೆ ಇಲ್ಲಿ ಯಾರಿಗೂ ಹೇಳಬೇಡ ಅಂತಕ್ಕಂಥದ್ದನ್ನು ಕರ್ಣನಿಂದ ತೆಗೆದುಕೊಳ್ತಾರೆ. ಇತ್ತ ಪಾಂಚಾಲದಲ್ಲಿ ದ್ರೌಪದಿ ವಿವಾಹ ನೆರವೇರ್ತತೆ. 5 ಜನರೊಡನೆ ಒಂದು ದ್ರೌಪದಿ ವಿವಾಹ ನೆರವೇರ್ತತೆ. ದೃಪದ ಎಲ್ಲರ ಸಮ್ಮುಖದಲ್ಲಿ ವಿವಾಹವನ್ನು ಮಾಡಿಕೊಡ್ತಾನೆ. ವೇದವ್ಯಾಸರಿರ್ತಾರೆ, ಕೃಷ್ಣ, ದೃಪದ, ಕುಂತಿ ಎಲ್ಲರ ಸಮ್ಮುಖದಲ್ಲಿ ಈ ಒಂದು 5 ಜನರ ವಿವಾಹವನ್ನು ವಿಧಿಬದ್ಧವಾಗಿ ನೆರವೇರಿಸ್ತಾನೆ ಕಾಂಪಿಲ್ಯ ನಗರದಲ್ಲಿ. ನೋಡ್ರಿ, ದೃಪದ ಕೇಳ್ತಾನೆ ವೇದವ್ಯಾಸರಿಗೆ, ಈ ಒಂದು ವಿವಾಹವನ್ನು ಜಗತ್ತು ಒಪ್ಪಿಕೊಳ್ಳುವುದೇ? ಈ ವಿವಾಹ ಏನೋ ಮಾಡಿಬಿಟ್ವಿ, ಇದು ಒಂದು ಅಪಧರ್ಮ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಯಿತು, ವಿವಾಹ ಮಾಡಿಬಿಟ್ವಿ, ಇದನ್ನು ಜಗತ್ತು ಒಪ್ಪಿಕೊಳ್ತತ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನೋಡ್ರಿ, ಒಂದು ಸಮಯದಲ್ಲಿ ಒಬ್ಬರೊಂದಿಗೆ ಮಾತ್ರ ಸಮರ್ಪಣೆ, ನಾವು 5 ಒಬ್ಬರಿಗೆ ಸಮರ್ಪಿತರಾಗಿರುವೆವು. ನಾವು 5 ಜನ ಸಹ ಆಕೆಯೊಂದಿಗೆ ನಾವು ನಿಷ್ಠೆಯಿಂದ ಇರ್ತೀವಿ ದ್ರೌಪದಿಯೊಂದಿಗೆ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ.
1 ವರ್ಷದವರೆಗೆ ಒಬ್ಬರಿಗೆ ಮಾತ್ರ ದ್ರೌಪದಿ ಭವನ ಪ್ರವೇಶ. ಯಾಕಂದರೆ ಮುಂದೆ ವಿವಾಹ ಆಗಿದ ನಂತರ ಸಾಂಸಾರಿಕ ಜೀವನವನ್ನು ನೆರವೇರಿಸಬೇಕಾಗಲ್ಲ, ಸಾಂಸಾರಿಕ ಜೀವನ ಮಾಡಬೇಕಲ್ಲ, ಅವಾಗ ಸಮಸ್ಯೆ ಬರಬಾರ್ದಲ್ಲ. ಹಾಗಾಗಿ 1 ವರ್ಷದ ತನಕ ಒಬ್ಬರಿಗೆ ದ್ರೌಪದಿಯ ಭವನ ಪ್ರವೇಶ, 1 ವರ್ಷ ಆಗೋ ತನಕ ಬೇರೆಯವರು ಅಲ್ಲಿಗೆ ಹೋಗಂಗಿಲ್ಲ, ಮತ್ತು ಮುಂದಿನ ವರ್ಷ ಇನ್ನೊಬ್ಬರಿಗೆ ಅವಕಾಶ. ಈ ರೀತಿ ನಾವು ಇದನ್ನು ವ್ರತದಂತೆ ಪಾಲನೆ ಮಾಡ್ತೀವಿ. ಯಾವುದೇ ಒಂದು ಸಮಸ್ಯೆಗಳಿಗೆ ಆಸ್ಪದ ಇಲ್ಲದಂತೆ ನಾವು ವ್ರತದಂತೆ ಇದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತೀವಿ. ಯಾಕಂತಂದ್ರೆ ದ್ರೌಪದಿನೇ ಇದನ್ನು ಒಪ್ಪಿಗಳಂತಂದರೆ ನಾವು ಆಕೆಯನ್ನು ನಾವು ಗೌರವಿಸಬೇಕಾಗುತ್ತೆ. ಹಂಗಾಗಿ ಇದನ್ನು ನಾವು ವ್ರತದಂತೆ ಪಾಲನೆ ಮಾಡ್ಕೊಂಡು ಬರ್ತೀವಿ, ಅದರಲ್ಲಿ ಎಳ್ಳು ಕಾಳಷ್ಟು ಸಂಶಯವಿಲ್ಲ ಅಂತಕ್ಕಂಥದ್ದನ್ನು ದ್ರುಪದನಿಗೆ ಯುಧಿಷ್ಠಿರ ಹೇಳ್ತಾನೆ. ನೋಡ್ರಿ, ಶ್ರೀಕಂಠಿನಿ ದ್ರೌಪದಿಗೆ ಪ್ರಶ್ನೆ ಕೇಳ್ತಾಳೆ. ಸರಿ, ಅವರೇನು ಹೇಳಿದ್ರಿ, ಈಗ ನಿನ್ನ ಸಮಸ್ಯೆ ಏನು ದ್ರೌಪದಿದು? ಸುಖ ದುಃಖ ಸ್ಮರಣೆ ಮರೆಯುವುದು ಹೇಗೆ? ಶ್ರೀಕಂಠಿನಿ ದ್ರೌಪದಿನ ಕೇಳ್ತಾಳೆ. ಸರಿ, 1 ವರ್ಷ ಯುಧಿಷ್ಠಿರನ ಜೊತೆಗಿರ್ತೀಯ, ಇನ್ನೊಂದು ವರ್ಷ ಇನ್ನೊಬ್ಬರ ಜೊತೆಗೆ ಸಾಂಸಾರಿಕ ಜೀವನ ಮಾಡ್ತೀಯ. ಆವಾಗ ಹಿಂದಿನ ವರ್ಷ ಯಾರ ಜೊತೆಗೆ ಇರ್ತೀಯೋ ಅವರ ಜೊತೆಗಿರ್ತಕ್ಕಂಥ ಸುಖದ ಕ್ಷಣಗಳು, ದುಃಖದ ಕ್ಷಣಗಳು ಬೇರೆಯವ್ರ ಜೊತೆಗೆ ಇದ್ದಾಗ ಬಂದರೆ ಅದು ಅಧರ್ಮ ಆಗುತ್ತೆ. ಆ ವಿಚಾರಗಳು ಕೂಡ ಮನಸ್ಸಿನಾಗೆ ಸುಳಿಯೋಂಗಿಲ್ಲ ದ್ರೌಪದಿಯ ಮನಸ್ಸಿನಲ್ಲಿ. ಇದನ್ನು ಹೆಂಗೆ ಮಾಡ್ತೀಯ ನೀನು? ಈಗ 1 ವರ್ಷ ಒಬ್ಬರ ಜೊತೆಗಿದ್ದಾಗ ಮುಂದಿನ ವರ್ಷ ಬೇರೆಯವ್ರ ಜೊತೆಗೆ ಸಂಸಾರ ನಡೆಸಿದಾಗ ಹಿಂದೆ ಆಗಿರ್ತಕ್ಕಂಥ ಸುಖ ದುಃಖದ ಘಟನೆಗಳು ನೆನಪಿಗೆ ನೀನು ತಂದುಕೊಂಡ್ರೆ ಈಗ ಜೊತೆಗಿರ್ತಕ್ಕಂಥವ್ರಿಗೆ ಮಾಡಿದ ಅನ್ಯಾಯ, ಅದು ಮೋಸ, ಅದು ಅಧರ್ಮ ಆಗುತ್ತೆ. ಇದನ್ನು ಹೆಂಗೆ ನೀನು ಸಂಭಾಳಿಸ್ತೀಯ ಅಂತಕ್ಕಂಥದ್ದನ್ನು ಶ್ರೀಕಂಠಿನಿ ಪ್ರಶ್ನೆ ಕೇಳ್ತಾಳೆ. ಇವು ನಮ್ಮ ಪ್ರಶ್ನೆಗಳು ಕೂಡ ಹೌದು, ನಿಮ್ಮೆಲ್ಲರ ಪ್ರಶ್ನೆಗಳು ಹೌದು. ಅದನ್ನು ಅವಾಗ ಕೇಳ್ತಾಳೆ ಆಕೆ. ನೋಡಿ, ಅದಕ್ಕೆ ದ್ರೌಪದಿ ಉತ್ತರ ಏನಿದೆ: ಕಳೆದ ಸಂಬಂಧ ನೆನಪು ಮರೆತು ನನ್ನ ಆತ್ಮ ಪವಿತ್ರಗೊಳಿಸಿಕೊಳ್ಳುವೆನು. 1 ವರ್ಷ ಆದ ತಕ್ಷಣವೇ ಆ ಒಂದು ಕಳೆದ ಸಂಬಂಧ, ಅದರ ನೆನಪೆಲ್ಲ ಮರೆತು ನಾನು ನನ್ನ ಆತ್ಮವನ್ನು ಪವಿತ್ರಗೊಳಿಸ್ಕೊಳ್ತೀನಿ. ಅಗ್ನಿಯ ಮುಂದೆ ನಿಂತು ನಾನು ಎಲ್ಲ ಪ್ರಮಾಣ ಮಾಡ್ತೀನಿ. ಇಂದಿನ ಘಟನೆಗಳೆಲ್ಲ ಮರಿಬೇಕು, ಸುಖದ ಘಟನೆಗಳಿರಲಿ ದುಃಖದ ಘಟನೆಗಳಾಗಿರಲಿ ಯಾವನ್ನೂ ನೆನಪು ಮಾಡಿಕೊಳ್ಳಲ್ಲ. ಮುಂದೆ ಯಾರ ಜೊತೆಗಿರ್ತೀನೋ ಅವ್ರ ಜೊತೆಗೆ ಮಾತ್ರ ಆ ಒಂದು ಸ್ಮರಣೆಯ ಕ್ಷಣಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಅದನ್ನು ಅಗ್ನಿಯ ಮೇಲೆ ಪ್ರಮಾಣ ಮಾಡಿ ನಾನು ಅಂಥ ಘಟನೆಗಳನ್ನೆಲ್ಲ ನಾನು ಮರಿತೀನಿ, ಅದನ್ನು ನನ್ನ ಆತ್ಮವನ್ನು ಪರಿಶುದ್ಧಗೊಳಿಸ್ಕೊಳ್ತೀನಿ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಅದಕ್ಕೆ ನೋಡ್ರಿ, ಮುಂದೆ ಪ್ರಶ್ನೆ ಕೇಳ್ತಾಳೆ ಶ್ರೀಕಂಠಿನಿ: ಅನ್ಯ ಪತ್ನಿಯರನ್ನು ಕರೆತಂದಾಗ ಮಕ್ಕಳ ಸ್ಥಿತಿ ಏನು? ಸರಿ, ನೀನೇನು 5 ಜನಕ್ಕೆ ಒಬ್ಬಳೇ ಹೆಂಡತಿ ಆಗ್ತೀಯ, ಆದರೆ ಅವ್ರು ರಾಜರು, ಪಾಂಡವರು, ಅವ್ರು ನಿನ್ನೊಬ್ಬಳನ್ನೇ ಹೆಂಡತಿಯಾಗಿ ಸ್ವೀಕಾರ ಮಾಡ್ಯಾರ ಈಗ. ಬಟ್ ಮುಂದೆ ಅವ್ರು ಬೇರೆ ಬೇರೆ ಇನ್ನೂ ರಾಣಿಯರನ್ನು ಮದುವೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯುಧಿಷ್ಠಿರ ಆಗಿರಲಿ, ಅರ್ಜುನ ಆಗಿರಲಿ, ಅವರೆಲ್ಲ ಬೇರೆ ಬೇರೆ ರಾಣಿಯರನ್ನು ಮದುವೆ ಆಗಿದ್ದರು. ಅದೇ ರೀತಿ ಅರ್ಜುನ ಸುಭದ್ರೆಯನ್ನು ಮದುವೆ ಆಗಿದ್ದ. ಮುಂದೆ ಬೇರೆ ಬೇರೆ ಹೆಂಡತಿಯರನ್ನು ಕರ್ಕೊಂಡು ಬಂದಾಗ ನಿನಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಸ್ಥಿತಿ ಏನು? ಮುಂದೆ ಯಾರು ವಾರಸುದಾರರು? ಕುರುವಂಶಕ್ಕೆ ವಾರಸುದಾರರು ಯಾರಾಗ್ತಾರೆ? ಪಟ್ಟ ಯಾರಿಗೆ ಸಿಗ್ತತೆ? ಯುವರಾಜ ಪಟ್ಟ, ರಾಜನ ಪಟ್ಟ ಯಾರಿಗೆ ಸಿಗುತ್ತೆ? ಇವೆಲ್ಲ ಪ್ರಶ್ನೆಗಳನ್ನು ಮುಂಚೆನೇ ಅವರು ವಿಚಾರ ಮಾಡ್ಕೊಳ್ತಾರೆ. ಯಾಕಂದ್ರೆ ಮುಂದೆ ಅರ್ಜುನ ಸುಭದ್ರೆಯನ್ನು ವಿವಾಹ ಆಗ್ತಾನೆ, ಶ್ರೀಕೃಷ್ಣ ಸಹೋದರ ಬಲರಾಮನ ತಂಗಿಯನ್ನು ವಿವಾಹ ಆಗ್ತಾನೆ, ಅವರಿಗೆ ಅಭಿಮನ್ಯು ಅಂತಕ್ಕಂಥ ಮಗ ಹುಟ್ಟುತ್ತಾನೆ. ಅದಕ್ಕೆ ನೋಡ್ರಿ, ಯುಧಿಷ್ಠಿರ ಹೇಳ್ತಾನೆ, ಯಾರೇ ಯಾರನ್ನಾದರೂ ಮದುವೆ ಆಗಿರಲಿ, ನಮ್ಮ ಪಾಂಡವರು ಎಷ್ಟೇ ಜನ ಹೆಂಡತಿಯರನ್ನು ಮದುವೆ ಆಗಲಿ, ರಾಣಿಯರನ್ನು ಮದುವೆ ಆಗಲಿ, ಪಟ್ಟದ ರಾಣಿ ಮಾತ್ರ ದ್ರೌಪದಿನೇ. ಪಟ್ಟದ ರಾಣಿ ದ್ರೌಪದಿನೇ. ಪಟ್ಟದ ರಾಣಿ ಮಕ್ಕಳೇ ಮುಂದೆ ಪಟ್ಟಕ್ಕೆ ಬರ್ತಕ್ಕಂಥದ್ದು. ಮುಂದೆ ದ್ರೌಪದಿಯ ಮಕ್ಕಳೇ ಈ ಒಂದು ಕುರುವಂಶಕ್ಕೆ ವಾರಸುದಾರರು. ಆದರೆ ವಿಧಿವಶಾತ್ ಏನಾಗಿದೆ ಅಂತಂದರೆ ದ್ರೌಪದಿಯ ಮಕ್ಕಳು ಯಾರು ಉಳಿಯಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಫಸ್ಟ್ ಸಾಯ್ತಾರೆ, ಅವರೇ ಸಾಯ್ತಾರೆ. ಉಪಪಾಂಡವರು 5 ಜನ ಅವರೇ ಹೋಗಿಬಿಡ್ತಾರೆ. ದ್ರೌಪದಿ ಮಕ್ಕಳು ಯಾರೂ ಸಹ ಮುಂದೆ ಒಂದು ಕುರುವಂಶದ ರಾಜರು ಆಗೋದಿಲ್ಲ. ಪಟ್ಟದ ರಾಣಿ ದ್ರೌಪದಿನೇ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಧರ್ಮ ಸಂಕಟ ನೋಡ್ರಿ, ಇದು ಇವರೆಲ್ಲ ನಿರ್ಣಯ ತಗತಕ್ಕಂಥದ್ದು ಭಾಳ ಧರ್ಮ ಸಂಕಟ. ಇಲ್ಲಿ ಧರ್ಮ ಸಂಕಟ ಅಂತಂದರೆ ಧರ್ಮ ಇರ್ತದೆ, ಸುಖ ಇರ್ತದೆ, ದುಃಖ ಇರ್ತದೆ. ಇದನ್ನು ಧರ್ಮ ಸಂಕಟ ಅಂತೀವಿ. ಅದು ಧರ್ಮ ಇರ್ತದೆ, ಅದರಲ್ಲಿ ಸುಖನೂ ಇರ್ತದೆ, ದುಃಖನೂ ಇರ್ತದೆ. ಇದು ಧರ್ಮ ಸಂಕಟ. ನೋಡ್ರಿ, ಕುಂತಿ ಹೇಳ್ತಾಳೆ ದ್ರೌಪದಿಗೆ, ನಿನ್ನ ಕಾರ್ಯ 5 ಪಟ್ಟು ಕಠಿಣ. ಯಾಕಂದರೆ ಒಬ್ಬರು ಮದುವೆ ಆದರೆ 1 ಪಟ್ಟು ಕಠಿಣ. ನೀನು 5 ಜನ ಮದುವೆ ಆಗಿಯಲ್ಲ, 5 ಪಟ್ಟು ಕಠಿಣ ನಿನ್ನ ಕಾರ್ಯ ಅಂತ ಹೇಳ್ತಾಳೆ. ಇವ್ರದ್ದು ಕಠಿಣ ಅಲ್ಲ, ಗಂಡು ಮಕ್ಕಳದ್ದು ಕಠಿಣ ಏನಿಲ್ಲ.
ಆದರೆ ಕುಂತಿ 5 ಜನನ ನಿಭಾಯಿಸ್ಬೇಕಲ್ಲ, 5 ಜನ ಜೊತೆಗೆ ಸಂಸಾರವನ್ನು ಮಾಡಬೇಕಲ್ಲ. ಇದು ನಿನ್ನ ಪರಿಸ್ಥಿತಿ ಭಾಳ ಕಷ್ಟ ಇದೆ ಅಂತಕ್ಕಂಥದ್ದನ್ನು ಕುಂತಿ ಮರುಗ್ತಾಳೆ ದ್ರೌಪದಿಯ ಮೇಲೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲ ಕನಸು ಧ್ವಂಸವಾಗುತ್ತದೆ. ಅವ್ರು ಕನಸು ಕಟ್ಕೊಂಡು, ನಾವು ಉದಾಹರಣೆ ನಮ್ಮದೇ ತೋಡ್ರಿ, ನಾವು ಏನೇನೋ ಕನಸು ಕಟ್ಕೊಳ್ತೀವಿ, ಆದರೆ ನಮ್ಮ ಕನಸಿನಂಗೆ ಯಾವ ನಡೆಯಲ್ಲ. ಯಾವುದೋ ಒಂದು ಸಮಯದಲ್ಲಿ ನಮ್ಮ ಕನಸು ಧ್ವಂಸ ಆಗಿಬಿಡ್ತದೆ, ನಾಶ ಆಗಿಬಿಡ್ತೈತಿ. ಅವಾಗ ಜೀವನ ಅಂತಕ್ಕಂಥದ್ದು ಭಾಳ ಬೇಸರ ಆಗ್ತೈತಿ. ಏನೋ ನಾವು ಪಾತಾಳಕ್ಕೆ ಹೋಗ್ಬಿಟ್ಟಿವನಪ್ಪ ಅನ್ನಿಸ್ತೈತಿ, ಅದರಿಂದ ಮೇಲೆ ಬರೋಕ್ಕೆ ಭಾಳ ಸಮಯ ಹಿಡಿತೈತಿ. ಹಂಗಾಗಿಬಿಡತ್ತೆ ಈಗ ಪಾಂಡವರಿಗೆ, ಇದೇನಪ್ಪ ಹಿಂಗಾಗಿಬಿಡ್ತಲ್ಲ ಅಂತಕ್ಕಂಥ. ಅದಕ್ಕೆ ಶ್ರೀಕೃಷ್ಣ ಅವರಿಗೆ ಉಪದೇಶ ಮಾಡ್ತಾರೆ, ಒಂದು ಮೋಟಿವೇಶನ್ ಸ್ಪೀಚ್. ಒಂದೆಡೆ ಧರ್ಮ, ಸುಖ, ದುಃಖ, ಧರ್ಮ ಸಂಕಟದ ಸಮಯ, ಈ ಒಂದು ಗಳಿಗೆ ಏನೈತಲ್ಲ, ಇದೇ ದೇವರಿಗೆ ಹತ್ತಿರ ಆಗ್ತಕ್ಕಂಥ ಸಮಯ. ನಮಗೇನಾದರೂ ಕಷ್ಟ ಬಂತಂದರೆ ಅದೇ ದೇವರಿಗೆ ಹತ್ತಿರ ಆಗ್ತಕ್ಕಂಥ ಸಮಯ. ಶ್ರೀಕೃಷ್ಣ ಹೇಳ್ತಕ್ಕಂಥದ್ದು, ನಮಗೆ ಕಷ್ಟ ಬರಲಿಲ್ಲ, ಸಂಕಟ ಬರಲ್ಲ ಅಂದರೆ ನಾವು ದೇವರನ್ನ ನೆನಪು ಮಾಡ್ಕೊಳ್ಳಲ್ಲ. ನಮಗೆ ಕಷ್ಟ ಸಂಕಟ ಬಂದಾಗ ವೆಂಕಟರಮಣ, ನಮಗೆ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಭಕ್ತಿಯಿಂದ. ಸುಖ ಇದ್ದಾಗ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡಲ್ಲ. ಹಂಗಾಗಿ ಈ ಕಷ್ಟದ ಸಮಯವನ್ನು ನಾವು ಪರೀಕ್ಷಾ ಕಾಲ ಅಂತ ತಿಳಿಬೇಕು, ಎದೆಗುಂದಬೇಡ್ರಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ದೇವರಿಗೆ ಹತ್ತಿರ ಆಗ್ತಕ್ಕಂಥ ಸಮಯ ಯಾವುದಾದ್ರಿದ್ದರೆ ಅದು ಕಷ್ಟ ನಮಗೆ ಬಂದತ್ತಲ್ಲ ಆ ಸಮಯ. ನಮ್ಮ ದೇವ್ರನ್ನ ನೆನಪು ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಟೆಲ್ಲ ಕಷ್ಟ, ಅದಕ್ಕೆ ನೀವು ಕೃತಜ್ಞತೆ ಹೇಳ್ರಿ. ನೀವು ಅದೇ ನಮಗೆ ದೇವರ ಭಗವಂತನೆಡೆಗೆ ಸಾಕ್ತಕ್ಕಂಥ ಒಂದು ಸಮಯ. ನೀವು ಕಷ್ಟ ಬರಬೇಡ ಅಂತ ಕೇಳಬೇಡ್ರಿ ದೇವರನ್ನು, ಕಷ್ಟ ಬರಲಿ, ಅದರನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಕೊಡಪ್ಪ ಅಂತಕ್ಕಂಥದ್ದು ಭಗವಂತನಲ್ಲಿ ಕೇಳ್ರಿ. ಈಗೇನು ನಿಮಗೆ ಕಷ್ಟ ಆಯ್ತಲ್ಲ, ಇದು ಭಗವಂತನಿಗೆ ಹತ್ತಿರ ಆಗ್ತಕ್ಕಂಥ ಸಮಯ, ನೀವು ಎದೆಗುಂದಬೇಡ್ರಿ ಅಂತಕ್ಕಂಥದ್ದನ್ನು ಪಾಂಡವರಿಗೆ ಆತ್ಮವಿಶ್ವಾಸ, ಧೈರ್ಯವನ್ನು ಶ್ರೀಕೃಷ್ಣ ತುಂಬ್ತಾನೆ. ಇತ್ತ ದುರ್ಯೋಧನರ ರಾಜ್ಯಾಭಿಷೇಕಕ್ಕೆ ಶಕುನಿಯ ಕುತಂತ್ರ ಮಾಡ್ತಾನೆ. ಯಾಕಂದರೆ ಈ ವಿಚಾರ ಆಲ್ರೆಡಿ ಭೀಷ್ಮರಿಗೆ ಗೊತ್ತಾಗಿತ್ತು. ಕಾಂಪಿಲ್ಯದಲ್ಲಿ ಆ ಒಂದು ಮತ್ಸ್ಯಂತ್ರವನ್ನು, ಸ್ವಯಂವರವನ್ನು ಬೇಯಿಸಿರ್ತಕ್ಕಂಥವನು ಅರ್ಜುನನೇ ಅಂತಕ್ಕಂಥದ್ದು ಭೀಷ್ಮರಿಗೆ, ವಿದುರರಿಗೆ ಗೊತ್ತಾಗಿತ್ತು. ಹಂಗಾಗಿ ಭೀಷ್ಮರು ವಿದುರನನ್ನು ಕಳಿಸಿದ್ರು ಆಲ್ರೆಡಿ ಕಾಂಪಿಲ್ಯಕ್ಕೆ. ಆ ಪಾಂಡವರನ್ನೆಲ್ಲ ಗೌರವಿತವಾಗಿ ದ್ರೌಪದಿ ಸಮೇತ ಕರ್ಕೊಂಡು ಬಾ ಅಂತ ಕಳಿಸಿದ್ರು ಅವರು. ಅಲ್ಲಿ ವಿವಾಹ ನೆರವೇರಿತು ಅಂತಕ್ಕಂಥ ವಿಚಾರ ಭೀಷ್ಮರಿಗೆ ಗೊತ್ತಾಗಿತ್ತಲ್ಲ, ವಿದುರನನ್ನು ಇವ್ರಿಗೆ ಗೊತ್ತಾಗದಂಗೆ ಕಳಿಸಿದ್ರು ಅವರು. ನೀನು ಕರ್ಕೊಂಬಂದ್ಬಿಡ ಅವ್ರನ್ನ, ಅವನ್ನೇ ಯುವರಾಜನಾಗಿ ಮುಂದುವರಿಸಿ ಈ ಒಂದು ಹಸ್ತಿನಾಪುರವನ್ನು ಒಂದು ಧರ್ಮದ ಸಂಸ್ಥಾಪನೆ ಮಾಡಬೇಕು ಹಸ್ತಿನಾಪುರದಲ್ಲಿ ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ. ಅಷ್ಟರೊಳಗೆ ಅವ್ರು ಬರೋದ್ರೊಳಗೆ ಇವನ್ನ ರಾಜನನ್ನಾಗಿ ಮಾಡಬೇಕಂತಕ್ಕಂಥದ್ದು ಶಕುನಿಯ ಒಂದು ಕುತಂತ್ರ. ಭೀಷ್ಮರಿಲ್ಲ, ಭೀಷ್ಮರ ಅನುಪಸ್ಥಿತಿಯಲ್ಲಿ ರಾಜ್ಯಾಭಿಷೇಕಕ್ಕೆ ಸಂಚು ಮಾಡ್ತಾನೆ ಇವನು. ಯಾಕಂದರೆ ಭೀಷ್ಮರು ಬಂದರೆ ಒಪ್ಪಲ್ಲ, ಯಾಕಂದರೆ ಭೀಷ್ಮರಿಗೆ ವಿಚಾರ ಗೊತ್ತಾಗಿದೆ, ಯುವರಾಜ ಇದ್ದಾನೆ ಆಲ್ರೆಡಿ ಯುಧಿಷ್ಠರಲ್ಲಿ. ಹಂಗಾಗಿ ಭೀಷ್ಮರು ಒಪ್ಪಲ್ಲ. ಅವ್ರು ಬರೋದ್ರೊಳಗೆ ಭೀಷ್ಮರ ಅನುಪಸ್ಥಿತಿಯಲ್ಲಿ ಆ ಒಂದು ಧೃತರಾಷ್ಟ್ರನ ಆದೇಶದಿಂದ ಇವನು ರಾಜ ಮಾಡಬೇಕಂತ ಒಂದು ಶಕುನಿಯ ಒಂದು ಕುತಂತ್ರ. ಅದಕ್ಕೆ ಒಂದು ನಾಟಕವನ್ನು ಮಾಡ್ತಾರೆ ಅವರು. ಪಾಂಚಾಲದಲ್ಲಿ ದುರ್ಯೋಧನನಿಗೆ ಅವಮಾನವಾಗಿದೆ ಅಂತಕ್ಕಂಥದ್ದನ್ನು ಆ ಒಂದು ಧೃತರಾಷ್ಟ್ರ ಒಂದು ಗಾಂಧಾರಿಯ ಮುಂದೆ ಬಗೆ ಬಗೆಯಾಗಿ ಬಣ್ಣ ಬಣ್ಣವನ್ನು ಹಚ್ಚಿ ಹೇಳ್ತಾರೆ ಅವರು. ಆ ರೀತಿ ಪಾಂಚಾಲದ ಅವನು ಯಾರು ದೃಪದ ರಾಜ ನಮ್ಮ ದುರ್ಯೋಧನನಿಗೆ, ನಿನ್ನ ಮಗನಿಗೆ ಅವಮಾನ ಮಾಡಿಬಿಟ್ಟ, ಆ ಮತ್ಸ್ಯಯಂತ್ರ ಯಾರೂ ಬೇಸಕ್ಕಾಗಲ್ಲ ಅಂಥ ಮತ್ಸ್ಯಯಂತ್ರವನ್ನು ಇಟ್ಟು ನಮ್ಮ ರಾಜರಿಗೆಲ್ಲ ಅವಮಾನ ಮಾಡಿಬಿಟ್ಟ, ಹಾಗೆ ಹಿಂಗೆ, ಹಂಗಾಗಿ ದುರ್ಯೋಧನ ಅವನು ಸಾಯ್ತನಂತ ಹೊರಟಿದ್ದಾನೆ, ನಿನ್ನ ಮಗ ಸಾಯ್ತನಂತ ಹೊರಟಿದ್ದಾನೆ, ಹಂಗಾಗಿ ಅವನು ರಾಜನ ಮಾಡಬೇಕು ನೀನು ಅಂತಕ್ಕಂಥದ್ದನ್ನು ಆ ಒಂದು ಧೃತರಾಷ್ಟ್ರನ ಮನಸ್ಸನ್ನು ಒಟ್ಟು ದುರ್ಯೋಧನನ ಪರವಾಗಿ ಮಾಡಿ ಹೆಂಗಾರ ಮಾಡಿ ಬೇಗ ರಾಜನನ್ನಾಗಿ ಮಾಡಬೇಕು. ಯಾಕಂದರೆ ಧೃತರಾಷ್ಟ್ರ ಘೋಷಣೆ ಮಾಡಿದರೆ ರಾಜ ಮಗನ ಮಾಡಿಬಿಡ್ಬೋದಲ್ಲ ಅಂತಕ್ಕಂಥದ್ದು ಶಕುನಿಯ ಒಂದು ತಂತ್ರ. ಭಾಳ ಅವಮಾನ ಆಗಿಬಿಟ್ಟದೆ ದುರ್ಯೋಧನನಿಗೆ, ಅವನು ಭಾಳ ಶೋಕ ವ್ಯಕ್ತಪಡಿಸಕತ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಗಾಂಧಾರಿ, ಧೃತರಾಷ್ಟ್ರ ಶೋಕ, ಅವರಿಗೂ ಮಗ ಅಲ್ಲ ಎಂತನಾದ್ರೂ. ಹಂಗಾಗಿ ಆ ಒಂದು ಮಗನ ಮಮಕಾರದಿಂದಲೇ ಅವನು ಹಾಳಾಗಿದ್ದು ಅಂತಕ್ಕಂಥದ್ದು. ಮೊದಲಿಂದ ಏನು ಅವನು ಮೊದಲಿಂದನೂ ಅವನು ದುರ್ಯೋಧನನನ್ನು ಒಂದು ಒಳ್ಳೆಯ ದಾರಿಯಲ್ಲಿ ತಂದಿದ್ದರೆ ಈ ರೀತಿ ಆಗ್ತಾ ಇದ್ದಿಲ್ಲ. ಆದರೂ ಸಹ ಅವನಿಗೆ ತಂದೆ ತಾಯಿಗೆ ಮಗನ ಮೇಲೆ ಮಮಕಾರ, ಅವರಿಗೂ ದುಃಖ ಆಯಿತು, ನನ್ನ ಮಗನಿಗೆ ಹಿಂಗಾಗಿಬಿಡ್ತಲ್ಲ ಅಂತಕ್ಕಂಥ. ಆಗಿಲ್ಲ, ಆದರೂ ಸಹ ಇವನು ಆ ರೀತಿ ಹೇಳಿಬಿಟ್ನಲ್ಲ ಶಕುನಿ. ಹಂಗಾಗಿ ಅಶ್ವಮೇಧ ಯಾಗದ ಅಶ್ವವನ್ನು ಹತ್ಯೆ ಮಾಡಲು ತಯಾರಾಗಿರುವನು. ಅವನಿಗೆ ಭಾಳ ನೋವಾಗಿಬಿಟ್ಟತೆ, ಮನಸ್ಸಿಗೆ ದುಃಖ ಆಗಿಬಿಟ್ಟತೆ ದುರ್ಯೋಧನನಿಗೆ. ಹಂಗಾಗಿ ಅಶ್ವಮೇಧ ಯಾಗ ಅಥವಾ ರಾಜಸೂಯ ಯಾಗ ಅಂತ ಮಾಡ್ತಾರಲ್ಲ, ಅದರ ಒಂದು ಅಶ್ವ, ಕುದುರೆ, ಆ ಕುದುರೆಯನ್ನು ಕೊಲ್ಲಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಕೊಂದರೆ ಏನು ತೊಂದರೆ? ಆ ಒಂದು ಕುದುರೆಯನ್ನು ಕೊಂದರೆ 1,00,000 ಬ್ರಹ್ಮ ಹತ್ಯೆಯ ಪಾಪ ಬರ್ತತೆ. ಆವಾಗ ಒಂದು ನಂಬಿಕೆ, ಅದು ಆ ಧರ್ಮದಲ್ಲಿರ್ತಕ್ಕಂಥ ಒಂದು ನಂಬಿಕೆ.
ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣ ಹತ್ಯೆ. ಅಲ್ಲಿ 1,00,000 ಬ್ರಾಹ್ಮಣರನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಪ ದೋಷ ಆ ಒಂದು ಕುದುರೆಯನ್ನು, ಅಶ್ವಮೇಧ ಯಾಗದ ಕುದುರೆಯನ್ನು ಕೊಂದರೆ ದುರ್ಯೋಧನನಿಗೆ ತಟ್ತತೆ, ಅವನಿಗೆ ಮುಂದೆ ಸ್ವರ್ಗ ಸಿಗಲ್ಲ, ನರಕ ಅಂತ ಎಲ್ಲ ಹೇಳ್ತಾನೆ. ಅವನು ಅಶ್ವಮೇಧ ಯಾಗದ ಕುದುರೆಯನ್ನು ಸಾಯಿಸೋಕ್ಕೆ ಕೊಲ್ಲಕ್ಕೆ ರೆಡಿಯಾಗಿಬಿಟ್ಟಿದ್ದಾನೆ. ಯಾಕಂದರೆ ಅವನಿಗೆ ದುಃಖ ಆಗಿಬಿಟ್ಟದೆ, ನನಗೆ ಪಾಪ ಬಂದರೆ ಬರಲಿ, ನಾನು ನರಕಕ್ಕೆ ಹೋದ್ರೆ ಹೋಗಲಿ, ನಾನು ಇದನ್ನು ಕೊಂದುಬಿಡ್ತೀನಿ. ಅದನ್ನು ಕೊಂದದ್ದೇ ಆದರೆ 1,00,000 ಬ್ರಾಹ್ಮಣರನ್ನು ಹತ್ಯೆ ಮಾಡಿರ್ತಕ್ಕಂಥ ಒಂದು ಪಾಪ ಬರುತ್ತೆ. ನೋಡಿರಿ, ಬ್ರಾಹ್ಮಣರಿಗೆ ಎಷ್ಟು ಒಂದು ಬೆಲೆ ಇತ್ತು ಆ ಕಾಲದಲ್ಲಿ ಅಂತಕ್ಕಂಥದ್ದು. ಅಂದರೆ ಅವರು ಜ್ಞಾನಿಗಳು ಅಂತಕ್ಕಂಥದ್ದು ಆ ಒಂದು ಬೆಲೆಯನ್ನು ಕೊಡ್ತಾಯಿದ್ರು ಅವಾಗ. ಯಾಕಂದ್ರೆ ಇಂದಿನ ಎಲ್ಲ ರಾಜರನ್ನು ನೋಡಿದಾಗ ಆ ರಾಜರು ಆಡಳಿತ ನಡೆಸ್ತಾಯಿದ್ರು, ಅದಕ್ಕೆ ಮಾರ್ಗದರ್ಶನ ನೀಡಿರ್ತಕ್ಕಂಥವರೆಲ್ಲ ಬ್ರಾಹ್ಮಣರೇ ಅವಾಗ. ಹಂಗಾಗಿ ಬ್ರಾಹ್ಮಣ ಹತ್ಯೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ನಂಬಿಕೆ ಇತ್ತು ಅವಾಗ. ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ತುಂಬಿಟ್ಟಿದ್ರು ಅದನ್ನು. ನೋಡ್ರಿ, ಅವಾಗ ಬೆಚ್ಚ ಬಿದ್ದುಬಿಡ್ತಾರೆ ಇವರು. ಗಾಂಧಾರಿ ಮತ್ತು ಧೃತರಾಷ್ಟ್ರ ಅಶ್ವದ ಹತ್ಯೆ ಮಾಡக்கூಡದು, ಹಂಗೇನಾರು ಮಾಡಿಗಿಡಿಯ, ಈಗಲೇ ಅವನು ಕೆಟ್ಟ ದಾರಿಯಲ್ಲಿದ್ದಾರೆ ದುರ್ಯೋಧನ, ಹಂಗೇನಾದರೂ ಮಾಡಿದರೆ ಅವನು ಪೂರ್ತಿ ನರಕಕ್ಕೆ ಹೋಗ್ಬಿಡ್ತಾನೆ ಅಂತ, ಯಾವ ಕೆಲಸಕ್ಕೆ ಕೈ ಹಾಕಬೇಡ ಅಂತ ಹೇಳು ಅಂತಂದನ್ನು ಶಕುನಿಗೆ ಹೇಳ್ತಾರವ್ರು. ಹಾಗಾದರೆ ಅಶ್ವಮೇಧ ಯಾಗ ಮಾಡುವೇನು? ಮತ್ತು ನೀವು ಅಶ್ವಮೇಧ ಯಾಗದ ಕುದುರೆ ಸಾಯಿಸೋದು ಬೇಡ ಅಂದರೆ ಅಶ್ವಮೇಧ ಯಾಗ ಮಾಡ್ತಂತಾನೆ ದುರ್ಯೋಧನ. ಅಶ್ವಮೇಧ ಯಾಗ ಅಂತಂದರೆ ಆ ಒಂದು ಕುದುರೆಯನ್ನು ಬಿಡ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ. ಆ ಕುದುರೆಯನ್ನು ಯಾರು ಕಟ್ಟಿ ಹಾಕ್ತಾರೋ ಅವ್ರ ಜೊತೆಗೆ ಯುದ್ಧ ಮಾಡಿ ಆ ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಳೋದು. ಆ ಕುದುರೆಗೆ ಕಟ್ಟಿ ಹಾಕಿದಂಗೆ ಆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ರೆ ಆವತ್ತೇ ಆ ರಾಜ್ಯ ಅವ್ರಿಗೆ ಸ್ವತಂತ್ರ ರಾಜರನ್ನು ಮಾಡಿ ಇವರ ಅಧೀನದಲ್ಲಿ ಒಳಪಡಿಸ್ಕೊಳ್ತಕ್ಕಂಥದ್ದು. ಆಗ ಆ ರೀತಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ತಕ್ಕಂಥದ್ದು. ಹಂಗೆ ಈ ರೀತಿ ಮಾಡಿ ಕಾಂಪಿಲ್ಯವನ್ನು ಸಹ ತಮ್ಮ ರಾಜ್ಯದಲ್ಲಿ ಸೇರಿಸ್ಕೊಳ್ಬೇಕಂತ ಒಂದು ದುರ್ಯೋಧನನ ಮಹತ್ವಾಕಾಂಕ್ಷೆ ಇದೆ. ಅವನಿಗೆ ಅವಮಾನ ಆಗಿಬಿಟ್ಟದೆ ಕಾಂಪಿಲ್ಯದಿಂದ, ದೃಪದನಿಂದ ಅಂತಕ್ಕಂಥದ್ದನ್ನು ಹೇಳ್ತಾನೆ ಶಕುನಿ. ನೋಡ್ರಿ, ಅದಕ್ಕೆ ಹೇಳ್ತಾಳೆ ಗಾಂಧಾರಿ, ಇದು ಅಸಂಭವ, ಅಶ್ವಮೇಧ ಯಾಗ ಮಾಡೋಕ್ಕೆ ಬರಲ್ಲ, ಅವನು ರಾಜ ಆಗಿಲ್ಲ. ರಾಜ ಆದರೆ ಅಶ್ವಮೇಧ ಯಾಗ ಮಾಡೋಕ್ಕೆ ಬರ್ತೈತಿ, ಅವನು ದುರ್ಯೋಧನೇನು ರಾಜನೇ ಆಗಿಲ್ಲಲ್ಲ, ಅವನಿಗೆ ಅಶ್ವಮೇಧ ಯಾಗ ಮಾಡೋಕ್ಕೆ ಬರ್ತೈತಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾಳೆ ಗಾಂಧಾರಿ. ನಿನಗೆ ಅಧಿಕಾರವಿಲ್ಲ, ಅವನು ರಾಜ ಆಗಿಲ್ಲ, ಇನ್ನು ಭೀಷ್ಮರ ಸಲಹೆ ಬೇಕು ಅದಕ್ಕೆ ಅಂತ ಹೇಳ್ತಾಳೆ ಗಾಂಧಾರಿ. ಭೀಷ್ಮರು ಒಪ್ಪಬೇಕಿನ, ರಾಜ ಅವಾಗ ದುರ್ಯೋಧನ ಅಂದರೆ ಭೀಷ್ಮ ಒಪ್ಪಬೇಕಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನೋಡ್ರಿ, ದುರ್ಯೋಧನ ಏನು ಹೇಳ್ತಾನೆ, ನನಗೆ ಭೀಷ್ಮರ ಸಲಹೆ ಬೇಕಾಗಿಲ್ಲ, ನೀವು ರಾಜ ಇದ್ದೀರಲ್ಲ, ನಮ್ಮಪ್ಪ ನೀವು ರಾಜ ಇದ್ದೀರಿ, ನೀವು ನನ್ನ ರಾಜನ ಮಾಡಿರಿ, ಭೀಷ್ಮರು ಎದಕ್ಕೆ ಬೇಕಿದ್ದಕ್ಕೆ ನೋಡೋಕ್ಕೆ ಅಂತ ಹೇಳ್ತಾನೆ ಅವನು ದುರ್ಯೋಧನ. ವಾಗ್ವಾದ ಮಾಡ್ತಾನೆ ತಂದೆ ತಾಯಿ ಜೊತೆಗೆ. ಅವನು ಧೃತರಾಷ್ಟ್ರ ಧರ್ಮಿಷ್ಠನೇ ಇರ್ತಾನೆ, ಆದರೆ ಶಕುನಿ ಅವನಿಗೆ ತಲೆ ಕೆಡಿಸಿ ಮೈಂಡ್ ವಾಶ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಅವನಿಗೆ ಅಧರ್ಮವನ್ನು ಬೋಧನೆ ಮಾಡಿ ಆ ಒಂದು ಮಗನ ಬಗ್ಗೆ ಮಮಕಾರವನ್ನು ಸೃಷ್ಟಿಸಿ ಅವನನ್ನು ಅಂಧಕಾರವನ್ನಾಗಿ ಮಾಡಿಬಿಟ್ಟಿರ್ತಾನೆ ಅವನು. ಆದರೆ ಗಾಂಧಾರಿ ಮಗನ ಯಾವ ನಡವಳಿಕೆಯನ್ನು ಮೊದಲಿಂದನೂ ಒಪ್ಪಲ್ಲ ಗಾಂಧಾರಿ. ಆಕೆ ಹೇಳ್ತಾಳೆ, ಇಲ್ಲ, ಎಲ್ಲರ ಒಪ್ಪಿಗೆಯಿಂದನೇ ರಾಜ ಆಗಬೇಕು, ರಾಜ ಅಂತಕ್ಕಂಥವನು ಎಲ್ಲ ಪ್ರಜೆಗಳಿಗೆ ಸಮ್ಮತನಾಗಿರ್ಬೇಕು ಅವನು ರಾಜ ಅಂತಕ್ಕಂಥರೆ ಅಂತ ಹೇಳ್ತಾಳೆ ಆಕೆ. ಆದರೂ ಇವನಿಗೆ ವಾಗ್ವಾದ ಮಾಡ್ತಾನೆ, ತಂದೆ ತಾಯಿ ಜೊತೆಗೆ ವಾಗ್ವಾದ ಮಾಡಿ, ನೀವು ಇಷ್ಟು ದಿವಸ ಎಲ್ಲ ಅನುಭವಿಸಿದ್ದೀರಲ್ಲ ರಾಜ ರಾಣಿಯಾಗಿ, ನೀವಿದ್ದೇನು ಮಾಡ್ತೀರಿ ಈಗ, ಹೋಗ್ರಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ರಿ ಅಂತ ಅವನು ದುರ್ಯೋಧನ ತಂದೆ ತಾಯಿಗೆ ಹೇಳ್ತಾನೆ. ಅವನು ನೀವಿದ್ದೇನು ಮಾಡ್ತೀರಿ ಈಗ, ಇಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ರಿ ಅಂದರೆ, ಅವಾಗ ವಾನಪ್ರಸ್ಥಾಶ್ರಮ ಅಂತಂದರೆ ಒಂದು ವಯಸ್ಸಾದ ಮೇಲೆ ಅವರಿಗೆ ವೃದ್ಧಾಪ್ಯ ಬಂದ ಮೇಲೆ ಅಧಿಕಾರವನ್ನು ಸ್ವತಃ ತ್ಯಜಿಸಿ ವನದಲ್ಲಿ ವಾಸ ಮಾಡ್ತಕ್ಕಂಥದ್ದು. ವನದಲ್ಲಿ ವಾಸ ಅಂತಂದರೆ ಅದೇ ಮಾಮೂಲಿಗೆ ರಾಜರ ವೈಭವಗಳೆಲ್ಲ ತೆಗೆದು ವನವಾಸದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವನ ಮಾಡ್ತಕ್ಕಂಥದ್ದು, ಸಾಯೋವರೆಗೂ ಭಗವಂತನ ಧ್ಯಾನ ಮಾಡ್ಕೊಂಡು ಇರ್ತಕ್ಕಂಥದ್ದು. ಹಂಗೆ ಇಲ್ಲೇನು ಮಾಡ್ತೀರಿ ನೀವು, ಮುಗಿತಲ್ಲ, ಎಲ್ಲ ಅನುಭವಿಸಿರಿ ಇಲ್ಲೇವರೆಗೂ, ಹೋಗ್ರಿ ನೀವು ವಾನಪ್ರಸ್ಥಕ್ಕೆ, ನನಗೆ ಅಧಿಕಾರ ಕೊಟ್ಟು ಹೋಗ್ರಿ ಅಂತ ಅವನು ದುರ್ಯೋಧನ. ಭಾಳ ನೋವಾಗುತ್ತೆ ಅವರಿಗೆ, ಧೃತರಾಷ್ಟ್ರನಿಗೆ ಗಾಂಧಾರಿಗೆ. ಅವಾಗ ನನಗಾಗಿ ನೀವು ಅಧಿಕಾರ ತ್ಯಾಗ ಮಾಡಲಾರಿರಾ, ಇಷ್ಟು ದಿವಸ ಅಧಿಕಾರ ಅನುಭವಿಸಿರಲ್ಲ ನೀವು ರಾಜ ರಾಣಿಯಾಗಿ, ಪಟ್ಟದ ರಾಣಿಯಾಗಿ, ಈಗ ನನಗೆ ಅಧಿಕಾರ ಬಿಟ್ಕೊಡೋಕ್ಕಾಗಲ್ಲ ನಿಮಗೆ ಅಂತ ಕೇಳ್ತಾನೆ ಅವನು ದುರ್ಯೋಧನ, ತಂದೆ ತಾಯಿಗೆ ಕೇಳ್ತಾನೆ. ಇತ್ತ ಪಾಂಚಾಲದ ದೃಪದನಿಂದ ಬೀಳ್ಕೊಂಡ ಪಾಂಡವರು, ಅವ್ರನ್ನ ಕರೆಯೋಕಲ್ಲ, ಇವನು ವಿದುರ ಹೋಗಿಬಿಟ್ಟಿದ್ದ ಅಲ್ಲಿಗೆ, ಪಾಂಚಾಲಕ್ಕೆ ಹೋಗಿಬಿಟ್ಟಿದ್ದ ಅವನು ವಿದುರ. ಎಲ್ಲರೂ 5 ಜನದ ವಿವಾಹ ಆಗಿತ್ತಲ್ಲ, ಅವ್ರನ್ನ ಗೌರವಯುತವಾಗಿ ಕರ್ಕೊಂಬರೋಕ್ಕೆ ಅವನು ರೆಡಿ ಆದ. ಅವನಿಗೂ ದೃಪದನಿಗೂ ಸಂತೋಷ ಆಯಿತು, ಹೆಂಗೋ ಹಸ್ತಿನಾಪುರದ ರಾಣಿ ಆಗ್ತಾಳಲ್ಲ ನನ್ನ ಮಗಳು ಅಂತ ಎಲ್ಲ ನೋವುಗಳನ್ನು ಅವನು ಮರೆತು ಇವರನ್ನು ಒಳ್ಳೆಯ ಸಂತೋಷವಾಗಿ ಬೀಳ್ಕೊಡೋಕ್ಕೆ ಅವನು ಸಿದ್ಧತೆಯನ್ನು ಮಾಡ್ಕೊಳ್ತಾನೆ. ವಿದುರ ಸಹ ಹೋಗಿ ಎಲ್ಲ ಅವರಿಗೆ ಒಂದು ಅಭಯವನ್ನು ಕೊಡ್ತಾನೆ, ಎಲ್ಲ ರೀತಿಯಿಂದ ಒಂದು
ಮುಂದೆಲ್ಲ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಎಲ್ಲ ವಿದುರನಿಂದ ಅವರು ವಿಚಾರವನ್ನು ತಿಳ್ಕೊಳ್ತಾರೆ. ಈ ಇಷ್ಟು ವಿಚಾರಗಳನ್ನು ಈಗ ಸಮಯ ಆಗಿದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ವಿಚಾರಗಳನ್ನು ನಾವು ವಿಚಾರಗಳ ಹಂಚಿಕೆಯನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಸಾವಧಾನವಾಗಿ ಕುಳಿತು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ TSF ಲಾಡ್ಜ್ನ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬ ಹೃದಯ ನಮಸ್ಕಾರಗಳು.